कथासु यः पादयति यदि श्रमये वै केवलं धर्मस्यापवर्गस्य नार्थोऽर्थाय उपकल्पते नार्थस्य धर्मकान्तस्य कामो लाभयीश्रुतः कामस्य नेन्द्रिया प्रीतिलाभो जीवेत यावता जीवस्य तत्त्वजिज्ञासा नार्थो यश्चेह कर्मभिः वदन्ति तत्तत्त्वविदः तत्त्वं यज्ञानः द्वयं ब्रह्मेति परमात्मेति भगवानिति शब्दयते तस्मादेकेन मनसा भगवान् शाश्वतां पतिः श्रोतव्यकीर्तितव्यस्य ध्येयः पूज्यस्य नित्यदा शृणतां सुखतां कृष्ण पुण्यश्रवणकीर्तनः हृदयन्तस्तु भद्राणि विदुनोति सुसुताम् नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्ठकीम् तदा रजस्तमो भावा कामलोभादयश्च ये चेतर्हनाविध्वंसितं सत्त्वे प्रसीदति एवं प्रसन्नमनसो भगवद्भक्तियोगतः भगवत्तत्त्वविज्ञानं मुक्तसङ्गस्य जायते विद्यते हृदयग्रन्थि छिद्यन्ते सर्वसंशया क्षीयन्ते चास्य कर्माणि द्रष्ट एवात्मनीश्वरे हरे कृष्णा कृष्ण कृष्ण हरे 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 राम 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 हरे हरे ओम विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिति नामिने नमस्ते सरस्वते देवी गौरवाणी प्रचारिणे निर्विशेषशून्यवादी पाश्चात्यदेशतारिणीं जय श्रीकृष्ण चैतन्य प्रभु नित्यानन्द श्री अद्वैत गदाधर शिवासादि गौरभक्तवृन्द हरे कृष्ण 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 हरे 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 राम 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 हरे 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 कृष्ण ಸಾಯಂಕಾಲದ ಶ್ರೀಮದ್ಭಾಗವತಂ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ಲೋಕ ಶ್ರೀಮದ್ಭಾಗವತಂ ಸ್ಕಂದ 1 ಅಧ್ಯಾಯ 2 ಶ್ಲೋಕ ನಂಬರ್ 13. ಸೊ ಅದನ್ನು ಮಾಡೋಕೆ ಮುಂಚೆ ಹರಿನಾಮದ ಬಗ್ಗೆ ಸ್ವಲ್ಪ ತಿಳಿತಾ ಇದೀವಿ. ಹರಿನಾಮದ ಮಾಡಿ ಆಮೇಲೆ 13ನೇ ಶ್ಲೋಕ ಮಾಡೋಣ. ಯತು ವಿದ್ಯಾವದುಜೀನಂ ಚೇತೋಧರ್ಪಣಮಾರ್ಜನಂ ಭವಮಹಾಧಾವಾಗ್ನಿರ್ವಾಪಣಂ ಶ್ರೇಯಂ ಕೈರವಚಂದ್ರಿಕಾವಿತರಣಂ ವಿದ್ಯಾವದುಜೀವನಂ ಆನಂದಾಂಬುಧಿವರ್ಧನಂ ಪ್ರತಿಪದಾಂ ಪೂರ್ಣಾಮೃತಸ್ವಾದನಂ ಸರ್ವಾತ್ಮಸ್ನಪನ್ನಂ ಪರಮಿಜಯತಿ ಶ್ರೀಕೃಷ್ಣ ಸಂಕೀರ್ತನಂ. ಇವತ್ತು ವಿದ್ಯಾವಧು ಜೀವನ ಶ್ರೀಕೃಷ್ಣ ಸಂಕೀರ್ತನಂ. ಸೊ ಪ್ರತಿ ಒಂದ್ರ ಮುಂದೆ ಶ್ರೀಕೃಷ್ಣ ಸಂಕೀರ್ತನ ಸೇರಿಸ್ಕೊಬೇಕು ಅಂತ ಹೇಳಿದೀವಿ. ಸೊ ವಿದ್ಯಾವಧು ಜೀವನ ಶ್ರೀಕೃಷ್ಣ ಸಂಕೀರ್ತನ ನಿನ್ನೆ ಆಗಿದ್ದು ಇದು ಆಯ್ತಾ ಪುಣ್ಯದು ಶ್ರೇಯ ಕೈರವ ಚಂದ್ರಿಕಾ ವಿತರಣ. ಸೊ ಯಾವ ರೀತಿ ಶ್ರೇಯ ಆಗುತ್ತೆ ನಮ್ದು ಹೃದಯನ ಕುಮುದಿನಿಗೆ ಯಾವ ರೀತಿ ಶ್ರೇಯ ಆಗುತ್ತೆ ಅಂತ ನೋಡಿದ್ವಿ, ಕಲ್ಯಾಣ ಆಗುತ್ತೆ ಅಂತ. ಸೊ ಇವತ್ತಿ ವಿದ್ಯಾವಧು ಜೀವನಂ. ಸೊ ಈಗ ಆಲ್ರೆಡಿ ನಾವು ಯಾವ ಚಿತ್ತ ಶುದ್ಧಿ ಆಗಿದೆ ನಮಗೆ. ಈಗ ಇನ್ನೇನು 3 ವಿಷಯ ತಿಳ್ಕೊಂಡಿದೀವಿ. 4ನೇ ವಿಷಯ ಚಿತ್ತ ಶುದ್ಧ ಆಗಿದೆ. ಸೊ ಮಹಾಧಾವಾಗ್ನಿ ನಿರ್ವಾಪಣವಾಗಿದೆ. ಮತ್ತೆ ಶ್ರೇಯ ಕೈರವ ಚಂದ್ರಿಕಾ ವಿತರಣ ಶ್ರೇಯ ಆಗಿದೆ. ಸೊ ಇದು 3 ಕೂಡ ಒಂದು ಶುದ್ಧ ಭಕ್ತಿದು ಪ್ರತೀಕ. ಈ 3 ಕೂಡ ಶುದ್ಧ ಅಂದರೆ ಚಿತ್ತ ನಮ್ಮದು ಶುದ್ಧಿ ಆಗಿದೆ. ಧಾವಾಗ್ನಿ ಅಂದರೆ ನಮ್ಮಲ್ಲಿರುವಂಥ
ಅಗ್ನಿ ರೂಪದಲ್ಲಿರುವಂಥ ಮಹಾದಾವಾಗ್ನಿ ಏನಿದೆ, ಅಗ್ನಿ ರೂಪದಲ್ಲಿರುವಂಥ ಒಂದು ಇದು ಹೋಗಿದೆ, ಭವ ಹೋಗಿದೆ, ಭೌತಿಕ ಸಂಸಾರದ ಅಗ್ನಿ ಹೋಗಿದೆ. ಶ್ರೇಯ ಕೈರವ ನಮಗೆ ಶ್ರೇಯಸ್ಸ ಆಗಿದೆ. ಅದನ್ನು ಕೇಳಿದ್ದೀವಿ ಶ್ರೀಕೃಷ್ಣ ಸಂಕೀರ್ತನೆಯಿಂದ. ಇದು 3 ಶುದ್ಧ ಭಕ್ತಿ ಪ್ರಾಪ್ತ ಆಗಿದೆ ಒಂದು ರೀತಿ. ಸೊ ಇದಾದ್ಮೇಲೆ ಮುಂದೆ ಸ್ವರೂಪ ಸಿದ್ಧಿ ಆಗಬೇಕು. ಅಂದರೆ ಭಗವಂತಂದು ಸ್ವರೂಪ ಯಾವ ಥರ ಇದೆ. ಈಗ ನಮ್ಮದು ಇದಾಯಿತು, ನಮ್ಮ ಹೃದಯನ ಕನ್ನಡಿಲಿ ಇವಾಗ ಭಗವಂತ ಕಾಣಿಸ್ಕೊತಾ ಇದ್ದಾನೆ. ಸೊ ಆ ಒಂದು ಸ್ವರೂಪ ಯಾವ ಥರ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇನ್ನು ಮುಂದೆ. ಸೊ ಇದನ್ನೇ ವಿದ್ಯಾ ವಧು ಜೀವನ ಇಲ್ಲಿಂದ ಶುರುವಾಗುತ್ತೆ. ಸೊ ವಿದ್ಯಾ ಅಂತಂದರೆ ಜ್ಞಾನ. ನಮ್ಗೆ ಗೊತ್ತಾಯ್ತು ವಿದ್ಯೆ ಅಂದರೆ ಜ್ಞಾನ. ಒಂದು ರೀತಿ ವೇದ ಜ್ಞಾನ ಅಂತ ಹೇಳ್ತೀವ, ಜ್ಞಾನ ವೇದ ಆಗಿರ್ಬೋದು, ನಾಲೆಡ್ಜ್ ಅಂತೀವಲ್ಲ ಅದಾಗಿರ್ಬೋದು ವಿದ್ಯಾ ಅಂತಂದರೆ. ವಧು ಅಂತಂದರೆ ಈಗ ಹೊಸದಾಗಿ ಮದುವೆ ಆಗಬೇಕಾಗಿರೋ ಹುಡುಗಿ, ಮದುವೆ ಆಗಿರೋ ಹುಡುಗಿ ಅಂತ ಇಟ್ಕೊಳ್ಳಿ. ವಧು ಅಂತ ಹೇಳ್ತೀವಲ್ಲ ನಾವು, ವಧು ವಧು ಅಂತ ಹೇಳ್ತೀವಲ್ಲ, ಆ ವಧುನ ಇಲ್ಲಿ ಹೇಳ್ತಾ ಇರೋದು. ಸೊ ಅದು ಮದುವೆ ಆಗ್ಬೇಕ್ರಂತ ಹೊಸ ಹೆಣ್ಮಗಳು, ಮದುವೆ ಆಗಿ ಮನೆಗೆ ಬಂದಿರೋಂಥ ಹೆಣ್ಮಗಳು ಅಂತ ಇಟ್ಕೊಳ್ಳಿ. ಸೊ ಮದುವೆ ಮಾಡಿ ಕರ್ಕೊಂಬಂದಿರ್ತಾರಲ್ಲ ಆ ಹೆಣ್ಮಗಳು ವಧು ಅಂತಂದರೆ. ಜೀವನ ಅಂದರೆ ಅವಳದು ಜೀವನ. ಈ ವಿದ್ಯಾ ವಧುನಲ್ಲಿರೋಂಥ ವಿದ್ಯಾ ಜೀವನ, ಅವಳದು ಜೀವನ ಆಗಿದೆ. ಆ ಅವಳದು ವಿದ್ಯೆನೇ ಅವಳದು ಜೀವನ ಆಗಿದೆ ಅಂತ ಇಲ್ಲಿ ಅರ್ಥ. ಅಂದರೆ ಅರ್ಥ ಇಲ್ಲಿ ಒಬ್ಬ ವ್ಯಕ್ತಿ ಈ ಜ್ಞಾನನ ಪಡ್ಕೊಂಡು, ಅಂದರೆ ಸಂಕೀರ್ತನದಿಂದ ಜ್ಞಾನ ಪಡ್ಕೊಂಡು, ಭಗವಂತನ ನಾಮದಿಂದ ಜ್ಞಾನನ ಪಡ್ಕೊಂಡು ಅವನ ಜೀವನ ವಿದ್ಯೆಯಿಂದ ಏನಾಗಿದೆ, ಪೂರ್ಣ ಪ್ರಮಾಣದಲ್ಲಿ ಅವನ ಜೀವನ ನಡೆಸಬೇಕು. ಅದು ಯಾವ ಥರ ವಿದ್ಯೆ? ಆ ವಿದ್ಯೆ ಯಾವ ಥರ ಇರಬೇಕು ಅಂತಂದರೆ ವಧು ಇರೋಂಥ ವಿದ್ಯೆ ಆಗಿರಬೇಕು ಅಂತ. ಆ ವಿದ್ಯಾರೂಪಿ ವಧುವಿನ ಜೀವನವೇ ಶ್ರೀಕೃಷ್ಣ ಸಂಕೀರ್ತನ. ಕರೆಕ್ಟಾಗಿ ಹೇಳ್ಬೇಕಂದ್ರೆ ವಿದ್ಯಾರೂಪಿ ವಧು ಅಂದರೆ ಒಬ್ಬ ಮದುವೆ ಆಗಿ ಬಂದಿರೋ ಹೆಣ್ಣು ಮಗಳಿಗೆ ವಿದ್ಯೆ ಇದೆಯಲ್ಲ, ಆ ರೂಪದ್ದೇ ಆ ಜೀವನವೇ ಸಂಕೀರ್ತನ. ಅಂದರೆ ಇಲ್ಲಿ ಒಬ್ಬ ವಧುವಿಗೆ ವಿದ್ಯೆ ಇದೆ, ಆ ವಿದ್ಯೆಯಿಂದ ಅವಳು ಜೀವನ ಮಾಡ್ತಾ ಇದ್ದಾಳೆ. ಯಾವ ರೀತಿ ಅವಳು ಬರುತ್ತೆ, ಅವಳದು ಯಾವ ರೀತಿ ಸ್ಟ್ಯಾಂಡರ್ಡ್ ಇದೆ ಅಂತ, ಅವಳು ಹೇಗಿರಬೇಕು ಅನ್ನೋದು ಬರುತ್ತೆ, ಅವಳದು ಲಕ್ಷಣ ಯಾವ ಥರ ಇದೆ ಅಂತ ವಧುದು. ಆ ಲಕ್ಷಣದ ಪ್ರಕಾರ ನಮ್ಮ ಜೀವನ ಆಗಿರ್ಬೇಕು, ಶ್ರೀಕೃಷ್ಣ ಸಂಕೀರ್ತನ ನಡೆಸ್ತಾರ ಜೀವನ ಆಗಿರ್ಬೇಕು ಅನ್ನೋದು. ಸೊ ಯಾವ ಥರ? ಸೊ ಈ ವಿದ್ಯಾ ಅಂತಂದರೆ ಹೇಳ್ತೀವಿ ಸಂಸಾರದಲ್ಲಿ ಅನೇಕ ವಿದ್ಯೆಗಳಿವೆ, ಹೌದಾ? ಸೊ ನನಗೆ ಬೇರೆ ಬೇರೆ ನನ್ನ ಓದಿನ ವಿದ್ಯೆ ಇರ್ಬೋದು, ಜ್ಞಾನ ಇರ್ಬೋದು, ಇಲ್ಲ ನನ್ನ ಐಶ್ವರ್ಯ ಗಳಿಸೋಕ್ಕೋಸ್ಕರ ಜ್ಞಾನ ಇರ್ಬೋದು, ನನಗೆ ವಿದ್ಯಾ ಬುದ್ಧಿ ಅಂತ ಹೇಳ್ತೀವಲ್ಲ ಇದು ಜ್ಞಾನ ಅಂತ ಹಲವಾರು ರೀತಿ ಜ್ಞಾನ ವಿದ್ಯೆ ಹೇಳ್ಬೋದು. ಅದೇ ಭಾಗವತ ದೃಷ್ಟಿಯಿಂದ ವಿದ್ಯಾ ಅಂತಂದರೆ ದಿನ 4ನೇ ಸ್ಕಂದದಲ್ಲಿ ನಾರದ ಮುನಿ ಪ್ರಾಚೀನ ಬರಿ ಅಂದ್ಬಿಟ್ಟು ಒಬ್ಬ ರಾಜನಿಗೆ ಹೇಳ್ತಾರೆ 4ನೇ ಸ್ಕಂದದಲ್ಲಿ. ಸೊ ಏನು ಹೇಳ್ತಾರೆ? ಶ್ಲೋಕ ಇಲ್ಲ ಬೇಡ, ಶ್ಲೋಕ ಇಲ್ಲದ್ರೆ, ಯಾವ ವಿದ್ಯೆಯಿಂದ ನಮ್ಮ ಬುದ್ಧಿಯು ಭಗವಂತನ ಮೇಲೆ ನಿಲ್ತದೋ, ಭಗವಂತನ ತಿಳ್ಕೊಳ್ಳೋಕ್ಕೋಸ್ಕರ ಬರುತ್ತೋ ಅದೇ ವಿದ್ಯೆ. ಯಾವ ವಿದ್ಯೆ ಕಲಿತ್ರೆ ನಾವು ನಮ್ಮ ಬುದ್ಧಿ ಭಗವಂತನ ಮೇಲೆ ನಿಂತ್ಕೊಳ್ಳುತ್ತೋ, ಭಗವಂತನ ಪಡ್ಕೊಳ್ಳೋಕ್ಕೋಸ್ಕರ ನಮಗೆ ಬುದ್ಧಿ ಬರುತ್ತೋ ಅದೇ ವಿದ್ಯೆ. ಭಗವಂತನ ಪ್ರಾಪ್ತಿಗೋಸ್ಕರ ಬರಲಿಲ್ಲ ವಿದ್ಯೆ ಅಂತಂದರೆ, ನಾವು ಕಲಿತಂಥ ವಿದ್ಯೆ ಯಾವುದರಿಂದನೇ ಕಲಿತಾ ಇರಿ, ಆ ವಿದ್ಯೆ ಏನಾರ ಭಗವಂತನ ಪ್ರಾಪ್ತಿಗೋಸ್ಕರ, ಭಗವಂತನ ಪಡೆಯೋಕ್ಕೋಸ್ಕರ ಆ ವಿದ್ಯೆಯಿಂದ ಸಾಧ್ಯ ಆಗಲಿಲ್ಲ ಅಂದರೆ ಅದು ವಿದ್ಯೆ ಅಲ್ಲ. ಇಷ್ಟು ಅರ್ಥ ವಿದ್ಯೆ ಅಂದರೆ ಭಾಗವತಂ ಸ್ಟ್ಯಾಂಡರ್ಡ್ ಪ್ರಕಾರ. ಇಲ್ಲ ಅಂತಂದರೆ ವಿದ್ಯೆ ಅಂದರೆ ನಾರ್ಮಲ್ಲು ನಾವು ಏನೇನು ತಿಳ್ಕೊಂಡಿದ್ದೀವಿ, ಸೊ ಅದು ವಿದ್ಯೆ ಆಗುತ್ತೆ. ಸೊ ಭಾಗವತಂ ಸ್ಟ್ಯಾಂಡರ್ಡ್ ಪ್ರಕಾರ ನಾವೇನು ಕಲಿತಾ ಇದ್ದೀವೋ ಅದು ಆ ವಿಷಯದಿಂದ ಭಗವಂತನ ಅರ್ಥಕೊಳ್ಳೋಕ್ಕೆ ಆಗಬೇಕು, ಅದು ವಿದ್ಯೆ ಅಂತ. ಸೊ ಈ ವಿದ್ಯೆ ವಧುವಿಗೆ ಸಮಾನ. ಸೊ ಏನು ನಾವು ಹೊಸದಾಗಿ ಹೆಣ್ಮಗಳು ಏನು ಮನೆಯಾಗಿ ಸೊಸೆಯಾಗಿ ಬರ್ತಾ ಇದೆ ಹೇಳಲ್ಲ, ಹೊಸದಾಗಿ ಈಗ ತಾನೇ ಬರ್ತಾರಂತ ಸೊಸೆದು ಸ್ವಭಾವ ಏನಿರುತ್ತೆ ಅದಕ್ಕೆ ಸಮಾನವಾಗಿದೆ ಈ ವಿದ್ಯೆ. ಸೊ ಈ ವಧುವಿನ ಸ್ವಭಾವ ಏನು? ಇವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಭಾವ ಹೋಲಿಸ್ತಾ ಇದೆ ಅಂತಂದ್ರೆ ಆ ಸ್ವಭಾವನ ನಮ್ಮ ಜೀವನಕ್ಕೆ, ಅಂದ್ರೆ ಒಬ್ಬ ವ್ಯಕ್ತಿ ಭಗವಂತ ಸಂಕೀರ್ತನೆ ಮಾಡ್ತಾರಂತ ಜೀವನಕ್ಕೆ ಹೋಲಿಸ್ಕೊಂಡಾಗ ಯಾವ ಥರ ಇರುತ್ತೆ ನೋಡೋಣ.
ವಧುವಿನ ಸ್ವಭಾವ ಹೇಗಿರ್ಬೇಕು? ಅವಳದು ಸ್ವಭಾವ ಮೊದಲಿಗೆ ಕೋಮಲವಾಗಿರುತ್ತೆ. ಅವಳು ನ್ಯಾಚುರಲ್ ಸ್ವಭಾವ. ಒಬ್ಳು ವಧುವಿಗೆ ಅವಳ ನ್ಯಾಚುರಲ್ ಸ್ವಭಾವನ ತುಂಬ ಕೋಮಲವಾಗಿರುತ್ತೆ. ನೋಡಿ, ನೀವು ಯಾವಾಗ ವಧು ಮನೆಗೆ ಬರ್ತಾಳೋ ತುಂಬ ಕೋಮಲವಾಗಿರ್ತಾಳೆ. ನಾರ್ಮಲಾಗಿ ತುಂಬ ಅವಳು ಏನೋ ಒಂದು ರೀತಿ ಎಲ್ಲ ಚಂದ್ರಮುಖಿ ಅಂತ ಹೇಳ್ತೀವಲ್ಲ, ಚಂದ್ರಮುಖಿ, ಚಂದ್ರನ ಥರ ಅವಳದು ಮುಖ ಕಮಲ ಯಾವಾಗಲೂ ಹರಳಿರುತ್ತೆ. ನಯವಾಗಿ ಮಾತಾಡ್ತಾ ಇರ್ತಾಳೆ, ಕೋಮಲವಾಗಿ ಓಡಾಡ್ತಾ ಇರ್ತಾಳೆ. ಯಾರ ಜೊತೆನೂ ತಲೆ ಎತ್ಕೊಂಡು ಮಾತಾಡ್ತಾರಲ್ಲ ಅಲ್ವಾ? ಸೊ ಆ ಥರ ಮಾತಾಡ್ತಾರೆ. ಸೊ ನಮ್ಮ ಕೃಷ್ಣ ಪ್ರಜ್ಞೆ ಜೀವನದಲ್ಲಿ ನಮ್ಮದು, ನಾವು ಯಾವಾಗ ಭಗವಂತನ ಹತ್ರ ಬರ್ತೀವೋ, ಭಕ್ತರ ಹತ್ರ ಬರ್ತೀವೋ, ನಮ್ದು ಈ ಕೋಮಲ ಸ್ವಭಾವ ಆಗಿರ್ಬೇಕು. ಎಲ್ಲರ ಮುಂದೆ ಕೋಮಲವಾಗಿ ನಯವಾಗಿ ನಡ್ಕೋಬೇಕು, ಕೋಮಲವಾಗಿ ಮಾಡ್ಕೋಬೇಕು. ಯಾವಾಗ ವಿದ್ಯೆ ಇರುತ್ತೋ, ನಮಗೆ ವಿದ್ಯೆ ಅನ್ನೋದು ಬಂದಿರುತ್ತೋ, ವಿದ್ಯೆ ಇರುತ್ತೋ ನಮ್ಮಲ್ಲಿ, ಆವಾಗ ನಾವು ಆ ಕೋಮಲ ರೀತಿ ನಡ್ಕೋತೀವಿ. ಅಂದರೆ ಸತ್ವಗುಣದಿಂದ ನಡ್ಕೋತೀವಿ ಅಂತ ಇಟ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ಬಂದಾಗ ಏನೋ ಒಂಥರ ರಜೋಗುಣ ತಮೋಗುಣ ಥರ ನಡ್ಕೊಂಡಾಗ ಅದೇನಾಗುತ್ತೆ? ಸೊ ಅದು ವಿದ್ಯೆ ಇದು ವಧು ಥರ ಇರಲ್ಲ. ಅದು ವಧು ನ್ಯಾಚುರಲ್ ಯಾವ ಥರ ಇರ್ತಾರೆ, ಬಂದಿದ ತಕ್ಷಣ ನೀವು ನೋಡ್ಬೇಕು. ಹೊಸ ಮದುವೆಗೆ ಬಂದ ತಕ್ಷಣ ಯಾರನ್ನು ಕತ್ತೆತ್ತು ನೋಡ್ತಾರಲ್ಲ, ತುಂಬ ಮೃದುವಾಗಿ, ತುಂಬ ಕೋಮಲವಾಗಿ, ಒಂದು ರೀತಿ ಏನೋ ಚಂದ್ರಮುಖಿ ಆ ಥರ. ಚಂದ್ರನ ಮುಖದಿಂದ ಏನು ಬರ್ತಾ ಇರುತ್ತೆ ನಮಗೆ? ಯಾವಾಗಲೂ ತಂಪಾಗಿರೋದು ಮತ್ತು ಪ್ರಸನ್ನವಾಗಿರೋಂಥ ವಾತಾವರಣದಿಂದ ಕೂಡಿರೋಂಥ ಬೆಳಕು ಬರ್ತಾ ಇರುತ್ತಲ್ಲ. ಸೊ ಆ ಥರ ಸೊ ಒಂದು ವಧು ಆ ಥರ ಇರ್ತಾಳೆ. ನಮ್ಮ ಜೀವನ ಕೂಡ ಕೃಷ್ಣ ಪ್ರಜ್ಞೆಗೆ ಬಂದಾಗ ಜೀವನ ಅದೇ ಥರ ಇರಬೇಕು, ಮೊದಲನೇದು. ಎರಡನೇದು ಸ್ನಿಗ್ಧ ಅಂದರೆ ಅವಳು ಎಲ್ಲ ವಿಷಯನೂ ಅವರು ಕೇಳಿ ಮಾಡ್ತಾ ಇರ್ತಾಳೆ. ನೋಡಿದ್ದೀರಾ? ಹೊಸ ಮದುವೆ ಬಂದಂಥವಳು, ಅಮ್ಮ ಇದು ಮಾಡ್ಲಾ, ಅತ್ತೆ ಇದು ಮಾಡ್ಲಾ, ಅಮ್ಮ ಏನು ಕೊಡಲಿ. ಸೊ ಎಲ್ಲನೂ ಕೂಡ ಕೆಲಸನ ಹುಡ್ಕೊಂಡು ಮಾಡ್ತಾ ಇರ್ತಾಳೆ. ಯಾರ ಕೈಲಿ ಹೇಳ್ಸ್ಕೊತಾ ಇರಲ್ಲ, ನಾನೇ ಅವಳೇ ಮಾಡಕ್ಕೆ ಬರ್ತಾ ಇರ್ತಾಳೆ. ನೋಡಿದರೆ ಹೊಸ ಮದುವೆ ಅಂದರೆ ಇದು ಕ್ವಾಲಿಟೀಸ್, ಅವರಲ್ಲಿರೋಂಥ ಇದು ಸ್ನಿಗ್ಧತೆ ಇರುತ್ತೆ ಅವಳಿಗೆ. ಯಾವುದಕ್ಕೂ ಪ್ರತಿಯೊಂದಕ್ಕೂ ಯಾರನ್ನು ಕೇಳ್ತಾ ಇರಲ್ಲ, ಅವಳೇ ಮಾಡ್ಕೊತಾ ಇರ್ತಾಳೆ, ಅವಳೇ ಎತ್ಕೊಂಡು ಇದು ಮಾಡ್ತಾ ಇರ್ತಾಳೆ, ಏನು ಕೊಡಲಿ ಅದು. ಸೊ ಈ ಥರ ಸ್ನಿಗ್ಧತೆ ಇರುತ್ತೆ ಅವಳಿಗೆ. ಸ್ನಿಗ್ಧತೆ ಇದ್ರೆ ಒಂದು ರೀತಿ ಯಾರ ಕೈಲಿ ಹೇಳ್ಸ್ಕೊಳ್ದೇ ಇರೋಂಥ ಗುಣ ಸ್ನಿಗ್ಧತೆ, ತುಂಬ ಮೃದುವಾಗಿರೋ ಗುಣ ಅವಳಲ್ಲಿ ಇರುತ್ತೆ. ಸೊ ಅದೇ ಥರ ಕೃಷ್ಣ ಪ್ರಜ್ಞೆಗೆ ಬಂದಂಥ ವ್ಯಕ್ತಿ ಈ ಸ್ನಿಗ್ಧ ಭಾವನೆ ಇರಬೇಕು. ಸೊ ಗುರು ಹೇಳಕ್ಕೆ ಮುಂಚೆನೆ ಕೇಳ್ಕೊಂಡು ಮಾಡಬೇಕು. ಗುರುದೇವ ಅದು ಮಾಡಲ್ಲ, ಭಕ್ತರಿಗೇನೋ ಕೇಳ್ಕೊಂಡು ಸರ್ವಿಸ್ ಮಾಡ್ತಾ ಮಾಡಬೇಕು. ಆ ಥರ ಇರಬೇಕು. ನಮಗೆ ಏನಾದ್ರು ವಿದ್ಯೆ ಬರಬೇಕು ಅಂತಂದರೆ, ವಿದ್ಯೆ ಇದೆ ಅಂತಂದರೆ ಈ ಥರ ಏನೋ ಯಾವಾಗ್ಲೂ ಹೇಳ್ಸ್ಕೊಂಡು ಮಾಡೋದು, ಇಲ್ಲ ಹೇಳಾದ್ಮೇಲೆ ಮಾಡೋದು, ಇಲ್ಲ ಮಾಡದೇ ಇರೋದು, ಈ ಥರ ಇರಬಾರ್ದು. ಕೇಳ್ಕೊಂಡು ಎಲ್ಲ ಅದು ಏನಿದೆ ಏನು ಸರ್ವಿಸ್ ಮಾಡಲಿ, ಏನು ಮಾಡಲಿ ಅಂತ ಕೇಳ್ಕೊಂಡು ಮಾಡ್ತೀವಲ್ಲ, ಈ ಥರ ಆಗಿರಬೇಕು ನಮ್ಮದು ವಿದ್ಯೆ ಅನ್ನೋದು. ಅಂದರೆ ವಿದ್ಯೆಗೆ ಆ ಥರ ಕ್ವಾಲಿಟೀಸ್, ಈ ಥರ ಬಂದಂಥ ವ್ಯಕ್ತಿಗೆ, ಕೃಷ್ಣ ಪ್ರಜ್ಞೆ ಬಂದಂಥ ವ್ಯಕ್ತಿಗೆ ಆ ಥರ ಇರಬೇಕು. ಅದು ನಿಜವಾದ ವಿದ್ಯೆ ಅಂತ. ಎರಡನೇದು ಸ್ನಿಗ್ಧತೆ ಇರಬೇಕು, ಸ್ನಿಗ್ಧತೆ. ಮತ್ತೆ ಮೂರನೇದು ಸೇವಾಪರಾಯಣ ಇರಬೇಕು. ಯಾವಾಗ ವಧು ಬಂದಿದ ತಕ್ಷಣ ಅವಳು ಯಾವಾಗಲೂ ಸೇವೆ ಮಾಡೋ ಮೂಡಲ್ಲಿರ್ತಾಳೆ. ನೋಡಿ, ಎಲ್ಲರಿಗೂ ಕೂಡ, ಬರೀ ಪತ್ತಿಗೆ ಅಂತಲ್ಲ, ಅತ್ತೆ ಮಾವನಿಗೂ ಮತ್ತು ಇದಂತ ಅವರ ಭಾವ ಮೈದನರಿಗೂ, ಮತ್ತು ಅವ್ರ ಜೊತೆ ಹೆಣ್ಮಕ್ಳಿಗೂ, ಎಲ್ಲರಿಗೂ ಕೂಡ, ಮತ್ತೆ ಮಕ್ಕಳಿದ್ರು ಅವಳಿಗೂ ಸೇವೆ, ಎಲ್ಲರಿಗೂ ಸೇವೆ ಮಾಡೋ ಭಾವನೆ ಇರುತ್ತೆ. ಸೇವಾ ಪರಾಯಣ ಆಗಿರ್ತಾಳೆ ಯಾವಾಗ್ಲೂ. ಏನೋ ಎಲ್ಲರೂ ಮಲ್ಕೊಂಡ್ಮೇಲೆ ಮಲ್ಕೋತಾಳೆ, ಮತ್ತು ಎಲ್ಲರೂ ಎದ್ದ ಮೇಲೆ ಹೇಳಕ್ಕೆ ಮುಂಚೆನೇ ಎದ್ದಿರ್ತಾಳೆ. ಎಲ್ಲರಿಗೂ ಫುಲ್ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಎಲ್ಲ ಆದಮೇಲೆ ಅವಳು ಎಲ್ಲರದು ಊಟ ಆದಮೇಲೆ ತಿಂತಾಳೆ. ಈ ಥರ ಸೇವೆ ಮಾಡೋಂಥ ಮೂಡಿರುತ್ತೆ ಅವಳಿಗೆ. ಸೊ ಅದೇ ಥರ ಕೃಷ್ಣ ಪ್ರಜ್ಞೆಗೆ ಬಂದಂಥ ಒಬ್ಬ ವ್ಯಕ್ತಿ ಏನೋ ಸೇವೆ ಮಾಡೋ ಮೂಡಿರ್ಬೇಕು ಅವನಿಗೆ. ಬಂದಿದ ತಕ್ಷಣ ಸೇವೆ ಮಾಡಿ, ಯಾವ ಥರ ಸೇವೆ ಏನಿದೆ, ಸೇವೆ ಆಗಕ್ಕೆ ಮುಂಚೆ ಅವನು ಯಾವುದೇ ಕಾರಣಕ್ಕೂ ಅವ್ನು ರೆಸ್ಟ್ ತಗೋಬಾರ್ದು, ಇಲ್ಲ ಪ್ರಸಾದ ತಿನ್ನಬಾರ್ದು. ಫಸ್ಟ್ ಸೇವೆ ಅನ್ನೋ ಮೋಡಲ್ಲಿರ್ಬೇಕು. ಸೇವಾ ಪರಾಯಣ ಆಗಿರ್ಬೇಕು ಅವನು. ಸೇವಾ ಪ್ರವೃತ್ತಿ ಇದ್ದಾಗ ನಮ್ಮಲ್ಲಿ ಕೃಷ್ಣ ಪ್ರಜ್ಞೆ ಅನ್ನೋದು ಆಟೋಮೆಟಿಕ್ಕಾಗಿ ಬರುತ್ತೆ. ನಮ್ಮ ಹೃದಯದಲ್ಲಿ ಸೇವೆ ಭಾವನೆ ಇದ್ದಾಗ ನಮ್ಮ ಹೃದಯಕ್ಕೆ ಕೃಷ್ಣ ಆಟೋಮೆಟಿಕ್ಕಾಗಿ ಅವನೇ ಬರ್ತಾನೆ, ಸೇವೆ ಮಾಡೋ ಅಂತ ಮೂಡಲ್ಲಿ ಬರ್ತಾನೆ. ಸೊ ಈ ಸೇವೆ ಮಾಡೋ ಮೂಡಿರುತ್ತೆ ಯಾರಿಗೆ? ವಿದ್ಯೆ ವಧುಗೂ ಇರುತ್ತೆ,
ಅದೇ ಥರ ಒಬ್ಬ ವ್ಯಕ್ತಿಗೆ ಇರಬೇಕು. ಮತ್ತೆ ವಧುಗೆ ಯಾವ ಥರ ಇರುತ್ತೆ? ಮಧುರ ಹಾಸ್ಯಮಯಿ ಆಗಿರ್ತಾಳೆ ಅವಳು. ಯಾವಾಗಲೂ ನೋಡಿ, ಅವಳು ತುಂಬ ಹಸನ್ಮುಖ. ಯಾವಾಗಲೂ ಅವಳ ಮುಖದಲ್ಲಿ ಸ್ಮೈಲ್ ಇರುತ್ತೆ, ನಗು ಇರುತ್ತೆ. ಎಲ್ಲಾರ್ಗು ನಡ್ಕೊಳ್ಳೋ ರೀತಿನೂ ಕೂಡ ಅದೇ ಥರ ಇರುತ್ತೆ. ಯಾರು ಏನಾರು ಹೇಳಿದ್ರೆ ತುಂಬ ಕೋಪ ಮಾಡ್ಕೋತಾರಲ್ಲ, ಮುಖ ಗಂಟು ಹಾಕೋತಾರಲ್ಲ, ಫಸ್ಟ್ ಬಂದವರು ಹೇಳ್ತಾರೆ. ಸೊ ಇದು ಗುಣ ಹಂಗೆ ಇರುತ್ತೆ ಇದು. ಆಮೇಲಿಂದು ಚರ್ಚೆ ಇಲ್ಲ ಇಲ್ಲಿ, ಆಮೇಲೆ ಏನೇನಾಗ್ತಾರೆ ವಧು ಅಂತ. ಸೊ ಇಲ್ಲಿ ಮಾಡ್ತಾರೆ ಚರ್ಚೆಯನ್ನು ಫಸ್ಟ್. ಈಗಿನ ಕಾಲದಲ್ಲಿ ಹೋಲಿಸ್ಕೊಂಬೇಡಿ, ಈಗಿನ ಕಾಲದಲ್ಲಿ ಅದೂ ಇಲ್ಲ. ಆದರೆ ಹೇಳ್ತಾ ಇರೋದು ನಿಜ ಈ ಥರ ಇರಬೇಕು. ವಧು ಅಂತಂದರೆ ಇದು ಇರಬೇಕು, ಇದು ಗುಣ ಅವಳದು, ಈ ಥರ ಗುಣ ಇರಬೇಕು ಅವಳಿಗೆ. ಸೊ ಮಧುರ ಹಾಸ್ಯಮಯಿ ಆಗಿರಬೇಕು. ಯಾವಾಗ ಅವಳು ಮಾತಾಡ್ತಾರ ತುಂಬ ಅವಳು ಮುಖದಲ್ಲಿ ಸ್ಮೈಲ್ ಇಟ್ಕೊಂಡು ಯಾವಾಗಲೂ ಹಾಸ್ಯ ಮಾತಿಂದ ಅವಳು ಎಲ್ಲರ ಮನಸ್ಸನ್ನ ಗೆಲ್ತಾ ಇರಬೇಕು. ಸೊ ಈ ಥರ ನಗು ಮುಖ ಇಟ್ಕೊಂಡು ಮಾಡ್ತಾ ಇದ್ರೆ ಯಾವಾಗ್ಲೂ ಅವ್ಳಿಗೆ ಇಷ್ಟ ಆಗ್ತಾ ಇರ್ತಾರೆ, ಅವ್ರ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇರುತ್ತೆ. ಸೊ ಈ ಥರ ಅವಳು ಹಾಸ್ಯಮಯಿ, ಮಧುರವಾಗಿರೋಂಥ ಹಾಸ್ಯಮಯಿ ಆಗಿರಬೇಕು. ಅದೇ ಥರ ನಾವು ಕೃಷ್ಣ ಪ್ರಜ್ಞೆಗೆ ಬಂದಂಥವ್ರು ಕೂಡ ತುಂಬ ನಗುಮುಖದಿಂದ ಇರಬೇಕು ಪ್ರತಿಯೊಬ್ಬರು. ಸೊ ಯಾಕೆಂತಂದರೆ ಯಾವಾಗ ನಾವು ನಗುಮುಖದಿಂದ ಒಬ್ಬರನ್ನ ಮಾತಾಡ್ಸಲ್ವೋ ಅವರು ಏನಾಗ್ತಾರೆ, ಅವ್ರ ಬಗ್ಗೆ ತುಂಬ ಇದು ಮಾಡಲ್ಲ. ಸೊ ಅವ್ರ ಮನೆ ಬಗ್ಗೆ ಆದಾನ ಪ್ರದಾನ ಮಾಡಲ್ಲ ಜಾಸ್ತಿ. ಸೊ ಅದರಿಂದ ನಾವು ಯಾವಾಗ್ಲೂ ಅಂದರೆ ಪ್ರಸನ್ನತೆ ತೋರಿಸುತ್ತೆ. ನಮ್ಮ ಹೃದಯದಲ್ಲಿ ಏನಿದೆಯೋ ಅದನ್ನು ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅದೇ ಥರ ನಮ್ಮ ಮುಖದಲ್ಲಿ ಸ್ಮೈಲ್ ಇದ್ದಾಗ ನಮ್ಮ ಮನಸ್ಸಿನ ಪ್ರಸನ್ನತೆನ ತೋರಿಸುತ್ತೆ. ಮಧುರ ಹಾಸ್ಯಮಯಿ ಆಗಿದ್ದಾಗ ಮಾತ್ರ, ಮಧುರವಾಗಿ ಮಾತಾಡುವಾಗ ಮಾತ್ರ, ಸ್ಮೈಲ್ ಇಟ್ಕೊಂಡು ಮಾತಾಡುವಾಗ ಮಾತ್ರ ಅದಾಗುತ್ತೆ. ಸೊ ವಿದ್ಯಾ ಯಾರಿಗಿರುತ್ತೋ ಅವ್ರಿಗಾಗುತ್ತೆ. ಮತ್ತು 5ನೇದು ಅಮೃತ ಸಮಾನವಾದ ವಾಣಿಯಿಂದ ಮಾತಾಡ್ತಾ ಇರ್ತಾಳೆ. ಯಾವಾಗ ಅವಳು ಮಾತಾಡ್ತಾಳೋ ಅವಳು ವಾಣಿ ಏನಾಗಿರುತ್ತೆ? ತುಂಬ ಅಮೃತ ಸಮಾನವಾಗಿರೋಂಥ ವಾಣಿಯಾಗಿರುತ್ತೆ. ಅಂದರೆ ಇನ್ನೇನು ಅವಳು ಮಾತಾಡ್ತಾ ಇದ್ರೆ ಇನ್ನೇನೋ ಅಮೃತ ಕೆಳಗಡೆ ಬೀಳುತ್ತೇನೋ ಅವಳು ವಾಣಿಲಿ ಅನ್ನೋ ಥರ ಭಾವನೆ ಇರುತ್ತೆ. ಅಮೃತ ಸಮಾನ ವಾಣಿಯಾಗಿರುತ್ತೆ. ಯಾರ ಬಳಿ ವಿದ್ಯೆ ಇರುತ್ತೋ ಆ ಥರ ಆಗುತ್ತೆ. ಅದೇ ಥರ ಇಲ್ಲಿನೂ ಕೂಡ ಕೃಷ್ಣ ಪ್ರಜ್ಞೆಗೆ ಬಂದವರಲ್ಲಿ ಮಾತು ಯಾವ ಥರ ಇರಬೇಕು? ತುಂಬ ಅಮೃತದಿಂದ ಕೂಡಿರುವಂಥ ಮಾತಾಡೋಕ್ಕೆ. ಯಾವುದೇ ಮಾತಾಡ್ತಾ ಇದ್ರು ಕೂಡ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರಪ್ಪ, ಎಷ್ಟೊಂದು ಇದಾಗಿರ್ತಾರೆ, ಇವ್ರ ಹತ್ರ ನಾನು ಮಾತಾಡಬೇಕು ಅನ್ನೋ ಥರ ಇರಬೇಕು ಒಂದು ವಾಣಿ ಅಂತ. ಸೊ ಆ ಥರ ಅಮೃತ ಸಮಾನವಾಗಿರೋಂಥ ವಾಣಿಯಾಗಿರ್ಬೇಕು. ಯಾವುದೇ ಕ್ಷಣಕ್ಕೆ ಯಾರಿಗೂ ಹರ್ಟ್ ಆಗೋ ಥರ ಮಾತಿರಬಾರ್ದು. ಇನ್ನೊಬ್ಬರಿಗೆ ನೋವಾಗೋ ಥರ, ಇನ್ನೊಬ್ಬರಿಗೆ ಅದರಿಂದ ಇವನ ಹತ್ರ ಯಾಕಾರ ಮಾತಾಡ್ತಾ ಇದೀನೋ ಆ ಥರ ವಾಣಿ ಇರಬಾರ್ದು. ಅಮೃತ ಸಮಾನವಾಗಿರೋಂಥ ವಾಣಿ ಇರಬೇಕು. ಸೊ ಈ ಥರ ಅವಳದು 5 ಗುಣ ಯಾರಿಗೆ? ವಧುಗೆ ಇರುತ್ತೆ. ಈಗ ಮದುವೆಯಾಗಿ ಬಂದಿರ್ತಾಳಲ್ಲ, ಈ ವಧುಗೆ ಈ 5 ಲಕ್ಷಣ ಗುಣಗಳು ಇರುತ್ತೆ. ಅದೇ ಥರ ಕೃಷ್ಣ ಪ್ರಜ್ಞೆಯಲ್ಲೂ ಕೂಡ ಈ 5 ಥರ ಗುಣಗಳು ಇರಬೇಕು. ಅಕಸ್ಮಾತ್ ಯಾರ ಬಳಿ 5 ಗುಣ ಇಲ್ವೋ ಅವ್ರಿಗೆ ವಿದ್ಯೆ ಇಲ್ಲ ಅಂತ ಅರ್ಥ. ವಿದ್ಯೆ ಯಾವ ಸಮಾನ? ವಧುಗೆ ಸಮಾನ. ನಮ್ಮಲ್ಲಿರೋ ವಿದ್ಯೆ ಜ್ಞಾನ ಒಬ್ಬ ವಧುಗೆ ಸಮಾನ. ಯಾಕೆಂದ್ರೆ ವಧುನಲ್ಲಿ ಈ ಥರ ಗುಣಗಳಿದೆ. ಈ ಗುಣ ಯಾರಲ್ಲಿರುತ್ತೋ ಅವರಲ್ಲಿ ವಿದ್ಯೆ ಇದೆ ಅಂತ ಅರ್ಥ. ಯಾರಲ್ಲಿ ಈ ಗುಣಗಳು ಇಲ್ವೋ ಅವ್ರು ಏನಾಗಿರ್ತಾರೆ? ಅವ್ರಿಗೆ ವಿದ್ಯೆ ಇಲ್ಲ ಅಂತಾನೆ ಅರ್ಥ. ಸೊ ಶ್ರೀಕೃಷ್ಣ ಯಾರಿಗೆ ಹಂಗಾದ್ರೆ ಈ ವಿದ್ಯೆಯನ್ನು ನಯ ವಿನಯ ವಿದ್ಯೆ ಅನ್ನೋದು ಬರ್ತಾ ಇದೆ? ಯಾರಿಗೆ ಬರುತ್ತೆ? ಯಾರು ಶ್ರೀಕೃಷ್ಣ ಸಂಕೀರ್ತನೆ ಮಾಡ್ತಾರೋ ಅಂಥವರಿಗೆ ಈ ವಿದ್ಯಾರೂಪಿ ವಧುವಿನ ಅಂದ್ರೆ ಅದೇ ಪ್ರಾಣ ಅವ್ರಿಗೆ. ವಿದ್ಯಾರೂಪಿ ಯಾರಿಗೆ? ಯಾರು ಈ ಥರ 5 ಗುಣಗಳು ಇಟ್ಕೊಂಡಿದ್ದಾರೋ ಅವ್ರಿಗೆ ಪ್ರಾಣ ರೂಪವಾಗಿರೋದು ಯಾವುದು? ಈ ಶ್ರೀಕೃಷ್ಣ ಸಂಕೀರ್ತನ. ಅದರಿಂದನೇ ಅವ್ರಿಗೆ ಈ ಜ್ಞಾನ ವಿದ್ಯೆ ಬರ್ತಾ ಇರೋದು. ಏನು ಎಕ್ಸ್ಪ್ಲೇನ್ ಮಾಡಿದ್ವಿ ಈಗ? ಇದು 5 ಪಾಯಿಂಟ್ ಅವ್ರಿಗೆ ಬರ್ತಾ ಇರೋದು ಶ್ರೀಕೃಷ್ಣ ಸಂಕೀರ್ತನದಿಂದ. ವಧುಗೆ ಇವಳು ಬಂದಿಲ್ಲ. ಅವಳದು ನಿಜ ಕ್ಯಾರೆಕ್ಟರ್ ಏನಿದೆ ಅದನ್ನ ನಾವು ಇಲ್ಲಿ ಇದಕ್ಕೋಸ್ಕರ ತಗೊಂಡಿದ್ದೀವಿ. ಅವಳು ಕೃಷ್ಣ ಸಂಕೀರ್ತನದಿಂದ ಬಂದಿಲ್ಲ, ಅವಳು ನ್ಯಾಚುರಲ್ ಆಗಿದ್ದೆ ಅವಳಿಗೆ. ನಮಗೆ ಈ ಅವಳಲ್ಲಿರೋಂಥ ಗುಣಗಳು ಬರ್ಬೇಕಾದ್ರೆ ಎಲ್ಲಿಂದ ಬರಬೇಕು? ಶ್ರೀಕೃಷ್ಣ ಸಂಕೀರ್ತನದಿಂದನೇ ಬರಬೇಕು. ಶ್ರೀಕೃಷ್ಣ ಸಂಕೀರ್ತನೆ ಏನಾಗಿದೆ? ಸೊ ಈ ವಿದ್ಯಾನ ವಧು ಜೀವನನ ಯಾವ ರೀತಿ ಅವಳದು ಜೀವನ ಮಾಡ್ತಾ ಇದೆಯೋ ಅದೇ ಥರ ಶ್ರೀಕೃಷ್ಣ ಸಂಕೀರ್ತನ ಆ ವಿದ್ಯಾ ವಧುಂದು ಜೀವನನ ನಮಗೆ ಕೊಡ್ತಾ ಐತೆ. ಅವಳಲ್ಲಿ
ಅಂತ ಗುಣನ ನಮ್ಗೆ ತಂದು ಕೊಡ್ತಾ ಇತ್ತು. ನೋಡಿ 5 ಪಾಯಿಂಟ್ ಇಟ್ಕೊಂಡು ಏನಾದ್ರು ಕೃಷ್ಣ ಪ್ರಜ್ಞೆಗೆ ಬಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇರೋನ್ಗೆ ಏನಾದ್ರು 5 ಗುಣಗಳು ಇದ್ರೆ ಅವ್ನು ಯಾವ ತರ ಇರ್ಬೋದು ಕೃಷ್ಣ ಪ್ರಜ್ಞೆ ಅಂತ ಅರ್ಥ ಮಾಡ್ತೀವಿ. ಅವ್ನಿಗೆ ಯಾವಾಗಲೂ ಕೋಮಲವಾಗಿರುತ್ತೆ, ಕೋಮಲವಾಗಿ ಮಾತಾಡ್ತಾ ಇರ್ತಾನೆ, ಇಟ್ಕೊಳ್ಳಿ. ಸ್ಥಿಗ್ನ ಆಗಿರ್ತಾನೆ, ಯಾವಾಗಲೂ ಕೇಳಿ ಮಾಡ್ತಾ ಇರ್ತಾನೆ. ಸೇವಾ ಪರಾಯಣ ಅಂತೂ ಯಾವಾಗಲೂ ಸೇವೆ ಮಾಡೋಂಥ ವ್ಯಕ್ತಿ ಆಗಿರ್ತಾನೆ. ಮಧುರ ಹಾಸ್ಯಮಯ್ಯಾಗಿ ಅವನು ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ ಇರ್ತಾನೆ. ಸೊ ಅವನ ವಾಣಿ ಕೂಡ ಅಷ್ಟೇ ಅಮೃತ ಸಮಾನವಾಗಿರುತ್ತೆ. ಈ ತರ ವ್ಯಕ್ತಿ ಶ್ರೀಕೃಷ್ಣ ಸಂಕೀರ್ತನದಿಂದ ಬಂದಂತ ವ್ಯಕ್ತಿ ಈ ತರ ಏನಾರ ಬಿಹೇವ್ ಮಾಡಿದಾಗ ಅವನ ಕೃಷ್ಣ ಪ್ರಜ್ಞೆ ಯಾವ ತರ ಮೇಲೆ ಹೋಗುತ್ತೆ ಅನ್ನೋದನ್ನ ನಾವೇ ಅರ್ಥ ಮಾಡ್ತೀವಿ. ಓಕೆ, ಯಾವಾಗ ನಮ್ಮ ಹತ್ರ ವಿದ್ಯೆ ಇತ್ತು, ವಿನಯ ಇಲ್ಲ ಅಂದ್ರೆ, ನಮ್ರತೆ ಇಲ್ಲ ಅಂದ್ರೆ, ವಿನಯ ಅಂತಂದ್ರೇನು, ಈ ವಿದ್ಯೆನ ಈ ವಿನಯದಿಂದ ಹೇಳಲಿಲ್ಲ ಅಂತಂದ್ರೆ, ನಮ್ಗೆ ಇನ್ನೊಬ್ರಿಗೆ ವಿದ್ಯೆ ಇದೆ ನನ್ನ ಹತ್ರ, ಅದನ್ನ ವಿನಯ ರೂಪದಲ್ಲಿ ಇನ್ನೊಬ್ರ ಹತ್ರ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂತಂದ್ರೆ, ಅಂದ್ರೆ ನಮ್ರತೆ ಇರಲಿಲ್ಲ ಅಂದ್ರೆ, ಅವ್ರ ಮರ್ಯಾದೆ ಕೊಡೋ ಭಾವನೆ ಇಲ್ಲ ಅಂತಂದ್ರೆ ಈ ವಿದ್ಯೆಗೆ ಬೆಲೆ ಇಲ್ಲ. ಸೊ ಈ ವಿದ್ಯೆ ಅನ್ನೋದು ವಿನಯದಿಂದ ಕೂಡಿರ್ಬೇಕು. ಈ ವಿನಯದಿಂದ ಕೂಡಿದಾಗ ಮಾತ್ರ ವಿದ್ಯೆಗೆ ಬೆಲೆ. ಅಕಸ್ಮಾತ್ ನಾನು ಅಹಂಕಾರ, ವಿದ್ಯೆ ಇದೆ ನನ್ನ ಹತ್ರ, ನಾನು ಅಹಂಕಾರ ಪಡ್ತಾ ಇದ್ರೆ ಅದಕ್ಕೆ ಬೆಲೆ ಕೊಡಲ್ಲ ತುಂಬಾ ಜನ, ಅದಕ್ಕೆ ಬೆಲೆ ಇರಲ್ಲ. ಸೊ ಅದರಿಂದ ಈ ವಿದ್ಯೆ ಅನ್ನೋದು ಏನಾಗಿರ್ಬೇಕು, ನೈರ್ಮಲ್ಯದಿಂದ ಕೂಡಿರ್ಬೇಕು ಅದಕ್ಕೆ. ವಿದ್ಯೆ ಅಂದ್ರೆ ಏನಂತ, ವೇದದಿಂದ ನಾವು ಜ್ಞಾನ, ವೇದ ವಿದ್ಯೆ, ವಿದ್ಯೆಗೆ ಸಮಾನ ವೇದಗಳಿಂದನೇ ನಮ್ಗೆ ವಿದ್ಯೆ ಬರ್ತಾ ಇರೋದು. ಜನ ನೋಡಿದ್ರೆ ನಮ್ಗೆ ವಿದ್ಯೆ ಬರ್ತಾ ಇರೋದು, ಜ್ಞಾನ ಬರ್ತಾ ಇರೋದು ಯಾವ್ದ್ರಿಂದ, ವೇದಗಳಿಂದ. ಈ ವೇದ ಪತ್ನಿ ಇದ್ದಾಗ, ಪತಿ ಯಾರು, ಶ್ರೀಕೃಷ್ಣ ಸಂಕೀರ್ತನ, ಕೃಷ್ಣ ಸಂಕೀರ್ತನ, ಆ ಒಂದು ನಾಮನೇ ಇದಕ್ಕೆ ಪತಿ, ವೇದಗಳು. ಸೊ ವೇದ ಹೇಳ್ತಾ ಇದೀವಿ, ವೇದಗಳನ್ನ ನಾವು ಇದಕ್ಕೆ ಹೋಲಿಸ್ತೀವಿ ಸ್ತ್ರೀಗೆ, ಪತ್ನಿಗೆ. ಸೊ ಅವ್ರದ್ದು ಯಜಮಾನ್ರ ಯಾರು ಅಂತಂದ್ರೆ, ಅವ್ರದ್ದು ಪತಿ ಯಾರು ಅಂತಂದ್ರೆ ಶ್ರೀಕೃಷ್ಣ, ಅಂದ್ರೆ ಕೃಷ್ಣ ಅಂತ ಹೇಳ್ತೀವಲ್ಲ, ಶ್ರೀಕೃಷ್ಣ ಸಂಕೀರ್ತನ, ಕೃಷ್ಣದ ನಾಮ ಒಂದು ಪತಿಯಾಗಿರುತ್ತೆ. ಸೊ ವೇದಗಳ ಸಾರನೇ ಶ್ರೀಕೃಷ್ಣ ಸಂಕೀರ್ತನ. ಶ್ರೀಕೃಷ್ಣ ಮಾಡಿದ್ರೆ ನಮ್ಗೆ ವಿದ್ಯೆ ಬಂದೇ ಬರುತ್ತೆ. ಸೊ ಈ ವಿದ್ಯಾ ದೇವಿಗೆ ಅಧಿಪತಿಯಾಗಿರೋಂಥ ಮೂಲ ದೇವತೆ ಯಾರು, ಸರಸ್ವತಿ. ವಿದ್ಯಾದೇವಿ ಯಾರು, ಸರಸ್ವತಿ. ಈ ಸರಸ್ವತಿಗೆ ಜೀವನ ಆಗಿರೋದು ಕೃಷ್ಣನಿಂದ ಸರಸ್ವತಿಗೆ ವಿದ್ಯೆ ಬಂದಿರೋದು ಅಲ್ವಾ. ಸೊ ಸರಸ್ವತಿ ವಿದ್ಯೆಗೆ ಅಧಿಪತಿ ದೇವತೆ, ಅಧಿಷ್ಠಾತ ದೇವತೆ. ಸೊ ಈ ಸರಸ್ವತಿಗೆ ವಿದ್ಯೆ ಬಂದಿರೋದು ಯಾವುದು, ಕೃಷ್ಣ ಅಂದ್ರೆ ಕೃಷ್ಣಂದು ನಾಮದಿಂದ. ಸೊ ಅಲ್ಲಿಗೆ ಬರುತ್ತೆ. ಸೊ ಅದೇ ತರ ನಮ್ಗೆ ವಿದ್ಯೆ ಬಂದಿರೋದು ಸರಸ್ವತಿಯಿಂದ ಆದ್ರೂ ಕೂಡ ಈ ಸರಸ್ವತಿಗೆ ವಿದ್ಯೆ ಬಂದಿರೋದು ಕೃಷ್ಣನಿಂದ. ಈ ತರ ಶ್ರೀಕೃಷ್ಣ ಸಂಕೀರ್ತನದಿಂದನೇ ನಮ್ಗೆ ವಿದ್ಯೆ ಬರ್ತಾ ಇರೋದು. ಈ ಶ್ರೀಕೃಷ್ಣ ಸಂಕೀರ್ತನ ಯಾವಾಗ ಮಾಡ್ತೀವಿ, ನಮ್ದು ವಿದ್ಯಾ ಅನ್ನೋ ನಮ್ಗೆ ವಧುವಿಂದ ಬರ್ತಾ ಇರೋಂಥ ಲಕ್ಷಣ, ವಧುವಿನಲ್ಲಿರೋಂಥ ಲಕ್ಷಣ ನಮ್ಮ ವಿದ್ಯೆಯಲ್ಲಿ ಬಂದು ನಾವು ಕೃಷ್ಣ ಪ್ರಜ್ಞೆನ ಅತ್ಯುನ್ನತವಾಗಿ ಮಾಡೋಕ್ಕೆ ಸರಿ ಹೋಗುತ್ತೆ, ನಮ್ದು ಪ್ರಜ್ಞೆನ ತಗೊಂಡೋಗುತ್ತೆ. ಯಾವುದರಿಂದ ಆಗೋದಿದು, ಶ್ರೀಕೃಷ್ಣ ಸಂಕೀರ್ತನದಿಂದನೇ ಆಗೋದು. ನಮ್ಗೆ ಈ ಕ್ವಾಲಿಟೀಸ್ ಎಲ್ಲ ಬರ್ಬೇಕಾದ್ರೆ ಸಂಕೀರ್ತನೆ ನಾವು ಮಾಡಲೇಬೇಕು, ಭಗವಂತನ ನಾಮ ಸಂಕೀರ್ತನೆ ಮಾಡಲೇಬೇಕು. ಅದರಿಂದ ನಮಗೆ ಈ ವಿದ್ಯೆ ಅನ್ನೋದು ಬರೋದು, ವಿನಯ ಅನ್ನೋದು ಬರೋದು. ಓಕೆ, ಇದ್ರ ಬಗ್ಗೆ ಇನ್ನು ಸ್ವಲ್ಪ ಪಾಯಿಂಟ್ಸ್ ಇದೆ. ಸೊ ಯಾವ ರೀತಿ ಚೈತನ್ಯ ಮಹಾಪ್ರಭು ಇದನ್ನ ಅವರು ನಿಮಾಯಿ ಪಂಡಿತ ಆಗಿದ್ದಾಗ ಕೇಶವ ಕಾಶ್ಮೀರಿನ ಯಾವ ಥರ ಅವರು ಸೋಲಿಸ್ತಾರೆ. ಸೊ ಕೇಶವ ಕಾಶ್ಮೀರಿಗೆ ಯಾರ್ದು ವರ ಸಿಗುತ್ತೆ ಅದನ್ನು ನೋಡೋಣ. ಓಕೆ, ಸೊ ಶ್ರೀಮದ್ ಭಾಗವತಂ 13ನೇ ಶ್ಲೋಕ, 13 ಶ್ಲೋಕ ಒಂದ್ಸರಿ ಓದ್ತೀನಿ ಇದನ್ನ. ಅತಃ ಪುಂಬಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸ್ವನುಷ್ಠಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ಅತಃ ಪುಂಬಿ ದ್ವಿಜ ಶ್ರೇಷ್ಠ ವರ್ಣಾಶ್ರಮ ವಿಭಾಗಶಃ ಸುನಿಶ್ಚಿತಸ್ಯ ಧರ್ಮಸ್ಯ ಸಂಸಿದ್ಧಿ ಹರಿತೋಷಣಂ. ಅನುವಾದ: ಓ ದ್ವಿಜ ಶ್ರೇಷ್ಠರೇ,
ಒಟ್ಟಾರೆ ಸಾರ ಇಷ್ಟು. ಸೂತ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಓ ದ್ವಿಜ ಶ್ರೇಷ್ಠರೇ, ದ್ವಿಜ ಅಂದ್ರೆ ಬ್ರಾಹ್ಮಣ, ಬ್ರಾಹ್ಮಣ ಶ್ರೇಷ್ಠರೇ, ಒಟ್ಟಾರೆ ಸಾರ ಇಷ್ಟು. ಏನು? ವರ್ಣ ವಿಭಾಗ ಮತ್ತು ಆಶ್ರಮ, ವರ್ಣಾಶ್ರಮ ಅಂತ ಹೇಳ್ತೀವಲ್ಲ, ಈ ವರ್ಣ ಆಶ್ರಮದ ಪದ್ಧತಿಗೆ ಅನುಗುಣವಾಗಿ ಇದನ್ನ ವರ್ಣಾಶ್ರಮನ ಆಚರಣೆ ಮಾಡ್ತಾ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬನಿಗೆ, ಅಂದ್ರೆ ಯಾರು ವರ್ಣ ಆಚರಣೆ ಮಾಡ್ತಾ ಇದ್ರೆ ಅವನು ವಿಧಿಸಲಾದ, ಅವ್ರಿಗೆ ವಿಧಿಸಲಾದ ಸ್ವವೃತ್ತಿ, ಅವನ ಕರ್ತವ್ಯ, ಅವನೇನು ಸ್ವಯಂ ಅವನ ಕರ್ತವ್ಯ ಮಾಡ್ತಾ ಇದ್ದಾನೋ ಆ ಕರ್ತವ್ಯ ನಿರ್ವಹಿಸೋದ್ರಿಂದ ಏನ್ ಸಾಧನೆ ಆಗ್ತಾ ಇದೆಯೋ, ಅವನಿಗೆ ವರ್ಣಾಶ್ರಮದಿಂದ ಅವನು ಸುನಿಶ್ಚಿತ ಅವನಿಗೆ ಬಂದಂತ ಕರ್ತವ್ಯಗಳ ನಿರ್ವಹಣೆ ಮಾಡ್ತಾ ಇರ್ತಾನಲ್ಲ, ಅದರಿಂದ ಸಾಧಿಸಬಹುದಾದಂತ ಪರಿಪೂರ್ಣತೆ, ಅವನು ಸ್ವರ್ಣ ಆಶ್ರಮಗಳಿಗೆ ಅನುಗುಣವಾಗಿ ಅವನು ಮಾಡ್ತಾರ ಕರ್ಮಾನುಸಾರವಾಗಿ ಅವನಿಗೆ ಸಾಧಿಸಬಹುದಾದ ಅತ್ಯುನ್ನತ ಪರಿಪೂರ್ಣತೆ ಏನಾಗಿರ್ಬೇಕು? ಭಗವಂತನ ಪ್ರಸನ್ನಗೊಳಿಸೋದಾಗಿರ್ಬೇಕು. ಸೊ ನೋಡಿ, ಪ್ರತಿ ಒಂದು ವಿಷಯನೂ ಕೂಡ ಇಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂಗೆನೆ ಇದು ಮಾಡ್ತಾ ಇದ್ದಾರೆ, ಆಗ್ತಾ ಇದೆ. ವರ್ಣ ಮತ್ತೆ ಆಶ್ರಮ, ಒಬ್ಬ ವ್ಯಕ್ತಿ ವರ್ಣಾಶ್ರಮ ಪದ್ಧತಿ ಪ್ರಕಾರ ಅವನು ಮಾಡ್ತಾರಂತ ಕೆಲಸ ಕಾರ್ಯಗಳ ಅವನ ಕರ್ತವ್ಯ ನಿವಾರಣೆ ಮಾಡ್ತಾ ಇದ್ದಾನೆ, ಕರ್ತವ್ಯನ ಸಾಧನೆ ಮಾಡ್ತಾ ಇದ್ದಾನೆ, ಅದ್ರ ಪರಿಪೂರ್ಣತೆ ಬರ್ತಾ ಇದೆ, ಅದರಿಂದ ಒಂದು ಕೊನೆಗೆ ಒಂದು ರಿಸಲ್ಟ್ ಬರ್ತಾ ಇದೆ. ಆ ರಿಸಲ್ಟ್ ಏನಾಗಿರ್ಬೇಕು? ಭಗವಂತನ ಪ್ರಸನ್ನಗೊಳಿಸಂತ ಆಗಿರ್ಬೇಕು. ಎಷ್ಟು ಮುಖ್ಯ! ಭಗವಂತನ ಪ್ರಸನ್ನಗೊಳಿಸಂತ ಆಗಿದ್ರೆ ಮಾತ್ರ ಅವನು ಮಾಡ್ತಾರಂತ ಈ ವರ್ಣಾಶ್ರಮ ಧರ್ಮದಲ್ಲಿ ಮಾಡ್ತಾರಂತ ಕೆಲಸಕ್ಕೆ ಮಾನ್ಯತೆ. ಅಂದ್ರೆ ಏನು? ಈ ವರ್ಣಾಶ್ರಮ ಧರ್ಮ, ಕೆಲವೊಂದ್ಸರಿ ವರ್ಣಾಶ್ರಮ ಧರ್ಮ ಆಚರಣೆ ಮಾಡದೆ ನಮ್ದು ಭಕ್ತಿ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೋ ಜನ. ಆ ಭಕ್ತಿ ಬಂದಂತ, ಅದರಿಂದ ಅದು ವರ್ಣಾಶ್ರಮ ಆಚರಣೆ ಮಾಡಿದ ಕಾರ್ಯದಿಂದ ಆಚರಣೆ ಮಾಡಿದಂತ ಬಂದಂತ ಪರ್ಫೆಕ್ಟ್ ಏನಿದೆ, ಕೊನೆಗೆ ಪರಿಪೂರ್ಣತೆ ಏನಿದೆ, ಅದು ಭಗವಂತನ ತೃಪ್ತಿಗೊಳಿಸೋದು ಆಗಿರ್ಬೇಕು. ಈಗ ನಾನು ಬ್ರಾಹ್ಮಣ, ಕ್ಷತ್ರಿಯ ಆಗಿದ್ದೀನಿ, ಕ್ಷತ್ರಿಯ ಆಗಿರೋನು ಭಗವಂತನ ತೃಪ್ತಿಗೋಸ್ಕರ ಕೆಲಸ ಮಾಡಬೇಕು. ಭಗವಂತ ಅವ್ನು ಮಾಡೋ ಕೆಲಸದಲ್ಲಿ ಭಗವಂತ ತೃಪ್ತಿ ಆಗಿರ್ಬೇಕು. ಅದು ನಿಜವಾಗಿರುವಂತ ಕ್ಷತ್ರಿಯ ಧರ್ಮ. ವೈಶ್ಯ ಧರ್ಮ ಆಗ್ಲಿ, ಶೂದ್ರ ಧರ್ಮ ಆಗ್ಲಿ, ಸೊ ಭಗವಂತನ ಪ್ರಸನ್ನಗೊಳಿಸೋದಾಗಿರೋ, ಭಗವಂತ ಅದರಿಂದ ಸಂತುಷ್ಟ ಆಗ್ಬೇಕು. ಅವಾಗ ಮಾತ್ರ ಅದಕ್ಕೆ ಪರಿಪೂರ್ಣತೆ. ಓಕೆ, ಭಾವಾರ್ಥ. ಭಾವಾರ್ಥದಲ್ಲಿ ಪ್ರಭುಪಾದು ವರ್ಣ ಅಂದ್ರೆ ಆಶ್ರಮದೇನು, ಅದರಿಂದ ಹೆಂಗೆ ಭಗವಂತನ ತೃಪ್ತಿಪಡಿಸೋದು ಅಂತ ಹೇಳ್ತಾರೆ. ಭಾವಾರ್ಥದಲ್ಲಿ, ಜಗತ್ತಿನ ಎಲ್ಲೆಡೆ ಮಾನವ ಸಮುದಾಯ 4 ವರ್ಣಗಳಲ್ಲಿ ಮತ್ತು 4 ಆಶ್ರಮಗಳಲ್ಲಿ ವಿಭಾಗಿತವಾಗಿದೆ. ಪ್ರತಿ ಒಂದು ಕಡೆ 4 ಅಂದ್ರೆ ಆಲ್ಮೋಸ್ಟ್ ಇದನ್ನ ಬಿಟ್ಬಿಟ್ಟಿದ್ದಾರೆ ಬೇರೆಯವರು, ಅದ್ರ ಪ್ರಕಾರ ನಡೀತಾ ಇಲ್ಲ. ಆದ್ರೆ ಈ ತರ ಇರ್ಬೇಕಿತ್ತು. ಯಾವ ತರ? ಪ್ರತಿಯೊಂದು ಸಮುದಾಯ ವರ್ಣ ಮತ್ತೆ ಆಶ್ರಮಗಳಲ್ಲಿ ವಿಭಜಿತ ಆಗುತ್ತೆ. ಅಂದ್ರೆ ಅವರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದನ್ನ ಕಲುಷಿತವಾಗಿ ಮಾಡ್ತಾ ಇದಾರೆ ಅಷ್ಟೇ. ಇವತ್ತು ಕೂಡ ಇದೇ ರೀತಿ ಇರೋದವರು, ವರ್ಣ ಮತ್ತೆ ಆಶ್ರಮ. ಏನು ಈ ವರ್ಣಾಶ್ರಮ? 4 ವರ್ಣವೆಂದರೆ ಬುದ್ಧಿವಂತ ವರ್ಗ, ಕ್ಷತ್ರಿಯ ವರ್ಗ, ಉತ್ಪಾದಕ ವರ್ಗ, ಶ್ರಮಜೀವಿ ವರ್ಗ. ಇದನ್ನ ಹೇಳ್ತೀವಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು 4 ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಈ 4 ವರ್ಣ, ಇದನ್ನ ಈ ಬ್ರಾಹ್ಮಣ ಅಂತಂದ್ರೆ ಏನು? ಇದನ್ನ ಪೂರ್ಣ ವಿವರಣೆ ಮಾಡ್ಬೇಕಾದ್ರೆ ದುಡ್ಡು ಇದಾಗುತ್ತೆ. ಬ್ರಾಹ್ಮಣ ಅಂತಂದ್ರೆ ನಾರ್ಮಲ್ ಆಗಿ ಭಗವಂತನ ಬಗ್ಗೆ ಬ್ರಾಹ್ಮಣತ್ವ ಪಾಲನೆ ಮಾಡೋನು, ಅವನಲ್ಲಿ ಶುಚಿತ್ವ ಇರಬೇಕು, ಅವನು ಮಾಡ್ತಾರೆ ಕೆಲಸ ಭಗವಂತನಿಗೆ ಕೆಲಸ ಮಾಡ್ತಾರೆ, ಭಗವಂತನ ಕೆಲಸ, ಭಗವಂತನ ಬಗ್ಗೆ ಪಾಠ ಮಾಡಬೇಕು, ಭಗವಂತನ ಆರಾಧನೆ ಮಾಡಬೇಕು, ಅದನ್ನು ಇನ್ನೊಬ್ರಿಗೆ ಹೇಳ್ಕೊಡ್ಬೇಕು, ದಾನ ಸ್ವೀಕಾರ ಮಾಡಬೇಕು, ದಾನ ಕೊಡಬೇಕು. ಇದು ಬ್ರಾಹ್ಮಣಿಗಿರಂತ ವಿಧಿಸಿರಂತ ಕಾರ್ಯಗಳು. ಆ ಥರ ಮಾಡ್ತಾ ಇದ್ರೆ ಅವನು ಒಬ್ಬ ಬ್ರಾಹ್ಮಣ. ಕ್ಷತ್ರಿಯ ಇವನು ಶೌರ್ಯದಿಂದ ಮತ್ತೆ ಇನ್ನೊಬ್ಬರಿಗೆ ರಕ್ಷಣೆ ಕೊಡೋಕ್ಕೋಸ್ಕರ ಮತ್ತೆ ಧರ್ಮನ ಪಾಲನೆ ಮಾಡೋಕ್ಕೋಸ್ಕರ ಧರ್ಮನ ಆಚರಣೆ ಮಾಡೋದು, ಧರ್ಮನ ಆಚರಣೆ ಮಾಡೋದನ್ನ ಹೇಳ್ಕೊಡೋದು. ಇದು ಕ್ಷತ್ರಿಯಂದು ವರ್ಗ, ಕ್ಷತ್ರಿಯ ಧರ್ಮ, ಕ್ಷತ್ರಿಯ ಆಗಿರುವಂಥವನು. ಉತ್ಪಾದಕ ವರ್ಗ ಕೃಷಿ, ಗೋರಕ್ಷ ಮತ್ತೆ ವಾಣಿಜ್ಯ, ಈ 3 ಮಾಡೋನು ವೈಶ್ಯ ಆಗಿರೋನು 3 ಮಾಡ್ತಾನೆ. ಶೂದ್ರ ಆಗಿರೋನು ಶ್ರಮದಿಂದ ಇವ್ರಿಗೆಲ್ಲರಿಗೂ ಕೆಲಸ ಮಾಡ್ಕೊಡೋನು, ಅವ್ನ ಬುದ್ಧಿ ಇರೋ ಕೆಲಸ ಮಾಡ್ಕೊಡೋನು. ಈ 4 ವರ್ಗ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ 4 ವರ್ಗದವರು ಈ ತರ ಇರ್ತಾರೆ. ಈ ವರ್ಗಕ್ರಮ ವ್ಯಕ್ತಿಯ ಕರ್ಮ ಮತ್ತು ಅರ್ಹತೆಗಳನ್ನು ಅವಲಂಬಿಸಿದೆ ವಿನ ಜನ್ಮ ಅನ್ನಲ್ಲ. ಅವ್ರು ಹುಟ್ಟಿದಾಗಿಂದ ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗಿಲ್ಲ. ಈಗ ಬ್ರಾಹ್ಮಣ ನೋಡಿದ್ರೆ ಬ್ರಾಹ್ಮಣ, ಕ್ಷತ್ರಿಯ ನೋಡಿಲ್ಲ, ಇವರು ಕ್ಷತ್ರಿಯ ಈ ತರ ಆಗಿಲ್ಲ. ಇಲ್ಲಿ ಅವರು ಮಾಡ್ತಾರಂತ ಕಾರ್ಯ ಅದ್ರ ಮೇಲೆ ಮತ್ತೆ ಅವ್ರಿಗೆ ಅರ್ಹತೆ,
ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ, ಅವನಲ್ಲಿ ಅರ್ಹತೆ ಇರಬೇಕು, ಮಾಡ್ತಾ ಇರೋಕ್ಕೆ ಅವನಿಗೆ ಅಲ್ಲಿ ಕ್ವಾಲಿಟೀಸ್ ಗುಣಗಳಿರ್ಬೇಕು, ಆ ಕಾರ್ಯ ಆ ಥರ ಮಾಡ್ತಾ ಇರ್ಬೇಕು. ಇವನು ಮಾತ್ರ ಬ್ರಾಹ್ಮಣ ಕೆಲಸ ಮಾಡ್ತಾ ಇದ್ದಾನೆ, ಮತ್ತೆ ಆ ಥರ ಅರ್ಹತೆ ಪಡ್ತಿದ್ದಾನೆ, ಕ್ವಾಲಿಟೀಸ್ ಇದೆ, ಇವನು ಬ್ರಾಹ್ಮಣ. ಸೊ ಬ್ರಾಹ್ಮಣನಲ್ಲಿ ಹೊಟ್ಟೆಲಿ ಹುಟ್ಟಿದಾಕ್ಷಣಕ್ಕೆ ಅವನು ಬ್ರಾಹ್ಮಣ ಅಲ್ಲ, ಆ ಥರ ಕಾರ್ಯ ಮಾಡ್ತಾ ಇರಬೇಕು, ಕೆಲಸ ಅವನು ಅದರಲ್ಲಿ ತೊಡಗಿರ್ಬೇಕು. ಉತ್ಪಾದಕ ವರ್ಗ ಇದೇ ಥರ ಕ್ಷತ್ರಿಯ ಆಗಿರೋನು, ಕ್ಷತ್ರಿಯ ಹೊಟ್ಟೆಲಿ ಹುಟ್ಟ ಇದ್ರೆ ಮಾತ್ರ ಕ್ಷತ್ರಿಯ ಅಲ್ಲ, ಆ ಥರ ಅವನಿಗೆ ಕ್ವಾಲಿಟೀಸ್ ಗುಣಗಳಿರ್ಬೇಕು, ಅವನು ಮಾತ್ರ ಕ್ಷತ್ರಿಯ ವರ್ಗ. ಸೊ ಮತ್ತೆ 4 ರೀತಿಯ ಆಶ್ರಮಗಳಿವೆ. ಒಂದು ವಿದ್ಯಾರ್ಥಿ ಜೀವನ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದು ಆಶ್ರಮ ಅಂತಂದ್ರೆ ಯಾರ ಕೈ ಕೆಳಗಡೆನಾರ ಇರೋದು. ಗೃಹಸ್ಥ ಯಾವಾಗ ಅವನು ಬ್ರಹ್ಮಚಾರಿಯಾಗಿರ್ತಾನೆ, ಅವನು ಒಂದು ಗುರು ಕೈಗಳಗಡೆ ಇರ್ತಾನೆ, ಆಶ್ರಮದಲ್ಲಿ ಇರ್ತಾನೆ. ಗೃಹಸ್ಥ ಆಗಿರ್ತಾನೆ, ಒಂದು ಗೃಹದ ಕೆಳಗಡೆ ಅವನು ಗೃಹಾಶ್ರಯ ಪಡೆದಿರ್ತಾನೆ, ಹೆಂಡತಿ ಅಂತ ಮಕ್ಕಳಂತ ಮಾಡ್ಕೊಂಡಿರ್ತಾನೆ ಗೃಹಸ್ಥ. ನಿವೃತ್ತ ವಾನಪ್ರಸ್ಥ ಯಾವಾಗ ಗೃಹಸ್ಥ ಲೈಫ್ ಬಿಟ್ಟು ಅವನು ವಾನಪ್ರಸ್ಥಕ್ಕೆ ಹೋಗ್ತಾನೆ, ಅಂದ್ರೆ ವನದಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಮತ್ತೆ ಸನ್ಯಾಸ, ಭಕ್ತಿ ಜೀವನ, ಸನ್ಯಾಸ. ಇದನ್ನು ಕೂಡ ಯಾವುದು ವರ್ಣಾಶ್ರಮನ ಇದನ್ನ ಬಿಟ್ಟು ಸನ್ಯಾಸ ವರ್ಗನ ಸ್ವೀಕಾರ ಮಾಡಿರ್ತಾನೆ. ಸೊ ಬ್ರಾಹ್ಮಣ, 4 ಆಶ್ರಮ: ಬ್ರಹ್ಮಚರ್ಯ, ವಾನಪ್ರಸ್ಥ, ಸನ್ಯಾಸ. ಇದು 4 ಆಶ್ರಮ. ಸೊ ಈ ಆಶ್ರಮವನ್ನು ಪ್ರಭುಪಾದ ಹೇಳ್ತಾರೆ, ಮಾನವ ಸಮುದಾಯದ ಪರಮ ಪ್ರಯೋಜನಕ್ಕಾಗಿ ಈ ಜೀವನ ವಿಭಾಗ ಇರಲೇಬೇಕು. ಪರಮ ಪ್ರಯೋಗಕ್ಕಾಗಿ ಮಾನವ ಸಮುದಾಯದಲ್ಲಿ ಈ 4 ಮತ್ತೆ ವರ್ಣ ಮತ್ತೆ ಆಶ್ರಮ ವಿಭಾಗ ಇದೆ. ಇಲ್ಲದಿದ್ದರೆ ಯಾವ ಸಮಾಜದ ವ್ಯವಸ್ಥೆಯು ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಬೆಳೆಯಲಾರದು. ಆರೋಗ್ಯಪೂರ್ಣವಾಗಿ ಒಂದು ಸಮಾಜ ಇರಬೇಕಂದ್ರೆ ಈ 4 ವರ್ಗ ವರ್ಣ ಮತ್ತೆ ಆಶ್ರಮದಿಂದ ವಿಭಾಗ ಆಗಿರ್ಬೇಕದು. ಆಗಿಲ್ಲ ಅಂತಂದ್ರೆ ಅದು ಆರೋಗ್ಯಪೂರ್ಣವಂತ ಸಮಾಜ ಅಲ್ಲ. ಇವತ್ತು ನೋಡಿ, ಯಾಕೆ ಇವತ್ತು ಪ್ರತಿಯೊಂದು ಸಮಾಜದಲ್ಲೂ ಕೂಡ ಇಷ್ಟೊಂದು ಇದಿದೆ, ಕಳಂಕ ತುಂಬಿದೆ, ಇಷ್ಟೊಂದು ಕಲುಷಿತ ಆಗಿದೆ ಅಂದ್ರೆ ಪ್ರತಿ ವರ್ಣಾಶ್ರಮದ ಬಗ್ಗೆ ಅವರು ನಡ್ಕೋತಾ ಇಲ್ಲ, ವರ್ಣ ಮತ್ತೆ ಆಶ್ರಮದ ಬಗ್ಗೆ ಅವರು ನಡ್ಕೋತಾ ಇಲ್ಲ. ಅದರಿಂದ ಇಷ್ಟೊಂದು ಕಲುಷಿತ ಆಗಿರೋದು ಈ ಸಮಾಜದಲ್ಲಿ, ಈ ತರ ಆಗಿರೋದು. ಇವ್ರದ್ದು ಉದ್ದೇಶ ಏನು? ವರ್ಣಾಶ್ರಮದ ಉದ್ದೇಶ ಏನಿಲ್ಲ ನೋಡ್ತಾರೆ. ಮೇಲೆ ಹೇಳಿದ ಪ್ರತಿಯೊಂದು ವಿಭಾಗದವರಿಗೆ ದೇವೋತ್ತಮ ಪುರುಷನನ್ನು ಪ್ರಸನ್ನಗೊಳಿಸುವುದೇ ಗುರಿಯಾಗಿರಬೇಕು. ಗುರಿ ಏನಾಗಿರ್ಬೇಕು? ಭಗವಂತನ ಪ್ರಸನ್ನಗೊಳಿಸೋದಾಗಿರ್ಬೇಕು ಇವ್ರ 4 ಜನದ್ದು. ಅವಾಗ ಮಾತ್ರ 4 ವರ್ಗನೂ ಕೂಡ ಹೋಗ್ತಾರೆ. ನೋಡಿ, ಇಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ದೊಡ್ಡ ವಿಷಯ ಆಗುತ್ತೆ. ಬ್ರಾಹ್ಮಣ ಆಗಿರೋನು ಈ ತರ ಕೆಲಸ ಮಾಡ್ತಾ ಇದ್ದಾಗ, ವೇದಗಳ ಶಾಸ್ತ್ರಗಳ ಪ್ರಕಾರ ಅವನು ಕೆಲಸ ಮಾಡ್ತಾ ಇದ್ದಾಗ ಅದು ಭಗವಂತನ ಸೇವೆ ಆಗ್ತಾ ಇರುತ್ತೆ. ಸೊ ಈ ಶಾಸ್ತ್ರಗಳಲ್ಲಿ ಏನ್ ಹೇಳಿದೆಯಾ ಅದೇ ತರ ಅವನು ಈ 3 ವರ್ಗಕ್ಕೆ ಹೇಳ್ಕೊಡ್ಬೇಕು. ಕ್ಷತ್ರಿಯ, ವೈಶ್ಯ, ಶೂದ್ರನಿಗೂ ಕೂಡ ಬ್ರಾಹ್ಮಣ ಹೇಳ್ಕೊಡ್ಬೇಕು ಏನ್ ಮಾಡ್ಬೇಕು ನೀವು ಅಂತ. ಕ್ಷತ್ರಿಯ ಆಗಿರೋನು ಯಾವ ತರ ಕಾರ್ಯ ಮಾಡ್ಬೇಕು ಹೇಳ್ಕೊಡ್ಬೇಕು, ವೈಶ್ಯ ಆಗಿರೋನು ಏನ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ತಾ ಇರ್ಬೇಕು, ಯಾವುದೋ ಶಾಸ್ತ್ರದ ಮುಖಾಂತರ. ಮತ್ತೆ ಶೂದ್ರ ಆಗಿರೋನಿಗೆ ಅವನು ಬುದ್ಧಿ ಇಲ್ಲ, ಈ 3 ವರ್ಗಕ್ಕೆ ಅವನು ಕೆಲಸ ಮಾಡ್ಕೊಡ್ಬೇಕು. ಸೊ ಆಟೋಮೆಟಿಕ್ ಆಗಿ ಏನಾಗುತ್ತೆ, 4 ವರ್ಗನೂ ಕೂಡ ಭಗವಂತನ ಸೇವೆ ಮಾಡ್ತಾ ಕೊನೆಗೆ ಭಗವಂತನ ಸೇವೆ ಮಾಡಿ ಭಗವಂತನ ನಾಮಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ. ಶೂದ್ರ ಆಗಿರೋನು ಕೂಡ ಅವನಿಗೆ ಬುದ್ಧಿ ಇಲ್ಲ, ಬರೀ ಕೆಲಸ ಮಾಡ್ತಾ ಇದ್ದಾನೆ ಅನ್ಕೊಂಡು ಯಾರು ಕೆಲಸ ಮಾಡ್ತಾ ಇದ್ದಾನೆ, ಯಾರು ಭಗವಂತನ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಕೆಲಸ ಮಾಡ್ಕೊಡ್ತಾ ಇದ್ದಾನೆ. ಅದರಿಂದ ಈ 4 ವರ್ಗ ಕೂಡ ಏನಾಗ್ತದೆ, ಆಟೋಮೆಟಿಕ್ ಆಗಿ ಭಗವಂತನ ಹತ್ರ ಭಗವಂತನ ತೃಪ್ತಿ ಪಡಿಸೋ ಕಡೆ ಹೋಗ್ತಾ ಇರ್ತವೆ. ಅದೇ ತರ ಆಶ್ರಮದಲ್ಲಿ ಇರ್ತಾನೆ, ಬ್ರಹ್ಮಚಾರಿಯಾಗಿರ್ತಾನೆ, ಮತ್ತೆ ಮುಂದಿನ 3 ವರ್ಗಗಳಲ್ಲಿ ಹೆಂಗಿರ್ಬೇಕು ಅಂತ ಕಲಿತಾ ಇರ್ತಾನೆ ವೇದಗಳ ಪ್ರಕಾರ. ಎರಡನೇದು ಗೃಹಸ್ಥ, ತಾನು ಕಲ್ತಿರೋ ಪ್ರಕಾರ, ಶಾಸ್ತ್ರಗಳು ಕಲ್ತಿರೋ ಪ್ರಕಾರ ಗೃಹಸ್ಥ ಜೀವನ ನಡೆಸ್ತಾನೆ. ಮತ್ತೆ 3 ವಾನಪ್ರಸ್ಥ, ಏನವನು ಆಚರಣೆ ಮಾಡಿದ್ನೋ ಏನು ಕಲ್ತಿದ್ನೋ ಅದ್ರ ಪ್ರಕಾರ ಮುಂದಿನ ಜೀವನ ಮಾಡೋಕ್ಕೋಸ್ಕರ 50 ವರ್ಷ ಆದ್ಮೇಲೆ 75 ವರ್ಷದವರೆಗೂ ವಾನಪ್ರಸ್ಥ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಭಗವಂತನ ಪ್ರಾಪ್ತಿಗೋಸ್ಕರ ಪೂರ್ಣ ಪ್ರಮಾಣದಲ್ಲಿ ಅವನ ಜೀವನನ ಮುಡಿಪಾಗಿರ್ತಾನೆ. ಹೆಂಡತಿ ಜೊತೆ ಇರ್ತಾನೆ, ಬಟ್ ದೈಹಿಕ ಸಂಬಂಧ ಇರಲ್ಲ ಆ ಟೈಮಲ್ಲಿ. ಸನ್ಯಾಸ, ಹೆಂಡತಿನೂ ಕೂಡ ಮಕ್ಕಳಿಗೆ ಒಪ್ಪಿಸ್ಬಿಟ್ಟು ಅವನು ಸನ್ಯಾಸ ಸ್ವೀಕಾರ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಪ್ರಾಪ್ತಿಗೋಸ್ಕರ ಊರು ಅಲ್ಕೊಂಡು ಇಲ್ಲ ದೇವಸ್ಥಾನದಲ್ಲಿ ಬೇರೆ ಬೇರೆ ಕಡೆ ಇರ್ತಾನೆ. ಸೊ ಈ ತರ ಇದ್ದಾಗ ಒಬ್ಬ ವ್ಯಕ್ತಿ ಭಗವಂತನ ನಾಮಕ್ಕೆ ಹೋಗಿದ್ರೆ ಇನ್ನೆಲ್ಗೂ ಹೋಗಕ್ಕೆ ಸಾಧ್ಯ ಲೆಕ್ಕ ಮಾಡಿ. ನಮ್ಮ ವರ್ಣಾಶ್ರಮ ಧರ್ಮ ಇರೋದು ಕೊನೆಗೆ ಭಗವಂತನ ನಾಮಕ್ಕೆ ಕಳ್ಸಕ್ಕೋಸ್ಕರ ವ್ಯವಸ್ಥೆ ಇರೋದು, ಆ ತರ ರೂಪಿತ ಆಗಿದೆ. ಇಲ್ಲಿ ಯಾವುದು ಜಾತಿ ಗೀತಿ ವ್ಯವಸ್ಥೆ ಭೇದ ಭಾವ ಇಲ್ಲ. ಎಷ್ಟೋ ಜನ ಅನ್ಕೊಬಿಟ್ಟಿದ್ರೆ ವರ್ಣ ಮಾಡಿದಾರೆ, ಬ್ರಾಹ್ಮಣ ಅಂತ ಇದ್ದಾನೆ, ಶೂದ್ರ ಅಂತ ಇದ್ದಾನೆ, ಅದಕ್ಕೋಸ್ಕರ ಬ್ರಾಹ್ಮಣ ಮೇಲೆ ಶೂದ್ರ ಕೆಳಗೆ ಅಂತ.
ಇಲ್ಲ, ಬ್ರಾಹ್ಮಣನು ಅದೇ ಕೆಲಸ ಮಾಡ್ತಾ ಇದ್ದಾನೆ, ಶೂದ್ರನು ಅದೇ ಕೆಲಸ ಮಾಡ್ತಾ ಇದ್ದಾನೆ. ಇವನು ಪೂಜೆ ಮಾಡ್ತಾ ಇದ್ದಾನೆ, ಅವ್ನು ಕೆಳಗಡೆ ಪೂಜೆ ಮಾಡೋಕ್ಕೋಸ್ಕರ ಏನೇನು ಸಲಕರಣೆ ಬೇಕೋ ಅದಂತ ಅನ್ಕೊಡ್ತಾ ಇದ್ದಾನೆ. ಸೊ ಇಲ್ಲಿ ಅವನು ಮಾಡ್ತಾ ಇರೋದು ಕೂಡ ಭಗವಂತನ ಕೆಲಸ ಸರ್ವಿಸೇ, ಒಳಗಡೆ ಅವನು ಪೂಜೆ ಮಾಡ್ತಾ ಇರೋದು ಕೂಡ ಭಗವಂತನ ಸರ್ವಿಸೇ, ಸೇವೆನೆ. ಸೊ ಹಿಂಗಿದ್ದಾಗ ಇಬ್ರು ಕೂಡ ಭಗವಂತನ ಧಾಮಕ್ಕೆ ಹೋಗ್ತಾರೆ. ಬ್ರಾಹ್ಮಣ ಹೆಚ್ಚು ಶೂದ್ರ ಕಡಿಮೆ ಈ ಭಾವನೆ ಇಲ್ಲ ಇಲ್ಲಿ. ಸೊ ಎಲ್ಲರೂ ಮಾಡ್ತಾ ಇರೋದು ವ್ಯವಸ್ಥೆ ಚೆನ್ನಾಗಿರ್ಲಿ ಅಂತ. ವ್ಯವಸ್ಥೆ ನೋಡ್ಕೊಳ್ಳೋ ರೀತಿ ಬೇರೆ ಬೇರೆ ರೀತಿ ಇದೆ. ಕ್ಷತ್ರಿಯ ಆಗಿರೋ ವ್ಯವಸ್ಥೆ ನೋಡ್ಕೊತಾ ಇದ್ದಾನೆ, ಆ ನೋಡ್ಕೊಳ್ಳೋದು ಕೂಡ ಒಂದು ರೀತಿ ಭಕ್ತಿ ಸೇವೆನೆ. ಸೊ ಈ ತರ ಈ ವರ್ಣಾಶ್ರಮ ವ್ಯವಸ್ಥೆ ಇರೋದು ಪ್ರತಿಯೊಂದು ಭಗವಂತನ ಸೇವೆಗೋಸ್ಕರ ರೂಪಿತ ಆಗಿದೆ. ಭಗವಂತ ಸೇವೆ ಮಾಡೋಕ್ಕೋಸ್ಕರನೇ ಇವು ರೂಪಿತ ಆಗಿದ್ದಾಗ ಏನಾಗುತ್ತೆ, ಇದು ಕೊನೆಗೆ ಭಗವಂತನ ಸೇವೆಯಾಗಿ ನಾವು ಭಗವಂತನ ಧಾಮಕ್ಕೆ ಹೋಗಿ ಪ್ರತಿಯೊಬ್ಬರೂ ಭಗವಂತ ಧಾಮಕ್ಕೆ ಹೋಗಿ ರೆಡಿ ಆಯ್ತಾರೆ. ಈವನ್ ಈ ಶೂದ್ರ ಕೂಡ ಬರೀ ಕೆಲಸ ಮಾಡ್ತಾರನು ಕೂಡ ಯಾರು ಕೆಲಸ ಮಾಡಿರ್ತಾನೆ, ಮತ್ತೆ ಶೂದ್ರ ಆಗಿರೋನಿಗೆ ಬುದ್ಧಿ ಇಲ್ದರೆ ಅವನು ಬ್ರಾಹ್ಮಣನ ಹತ್ರನೇ ಇಸ್ಕೊಂಡು ತಿಂತಾ ಇರ್ತಾನೆ. ಇವತ್ತು ಕೂಡ ಆ ಪದ್ಧತಿ ಎಷ್ಟೊಂದು ಕಡೆ ಇದೆ. ನಮ್ಮ ಮೇಲ್ಕೋಟೆಲ್ಲೂ ನಾವು ನೋಡ್ಬೋದು. ಯಾವ ಬ್ರಾಹ್ಮಣನ ಮೇಲೆ ಕೆಲಸ ಮಾಡ್ತಾ ಇದ್ದು ಆ ಬ್ರಾಹ್ಮಣ ಕೊಡ್ತಾ ಇದ್ದಂತ ಊಟನ ಸ್ವೀಕಾರ ಮಾಡ್ತಾ ಇದ್ದ, ಅವ್ರು ಭಗವಂತ ನೈವೇದ್ಯ ಮಾಡಿರೋಂಥದ್ದೇ ಕೊಡ್ತಾ ಇದ್ರು. ಸೊ ಹಂಗಾಗಿ ಅವನು ಕೂಡ ಪ್ರಸಾದ ತಿಂತಾ ಇದ್ದ. ಸೊ ಈ ಎಲ್ಲಾ ವ್ಯವಸ್ಥೆನೂ ಕೂಡ ಭಗವಂತನ ಕಡೆ ಹೋಗೋ ತರ ವ್ಯವಸ್ಥೆ ಇತ್ತು. ಆ ತರ ರೂಪಣೆ ಮಾಡಿದ್ರು. ಯಾಕೆಂದ್ರೆ ವರ್ಗಗಳಿದೆ, ಎಲ್ಲರನ್ನೂ ಬುದ್ಧಿವಂತರಲ್ಲ, ಎಲ್ಲರ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಪ್ರತಿಯೊಬ್ಬರೂ ಕೂಡ ಇದು ಇರಲೇಬೇಕು. ಕ್ಷತ್ರಿಯ ಆಗಿರೋನಿಗೆ ಶಕ್ತಿ ಇರುತ್ತೆ, ಸೊ ಅವ್ನು ಕೆಲಸ ಮಾಡ್ತಾನೆ. ಯಾರಿಗೋಸ್ಕರ? ಬ್ರಾಹ್ಮಣ ಹೇಳಿದ ರೀತಿ ಸಮಾಜನ ಸರಿಯಾಗಿ ಇಡಕ್ಕೋಸ್ಕರ, ಎಲ್ಲರೂ ಸರಿಯಾಗಿ ಮಾಡ್ತಾ ಇದಾರಂತ ನೋಡ್ತಾ ಇರ್ತಾನೆ. ಸೊ ಈ ತರ ಆಗಿ ಪ್ರತಿಯೊಬ್ಬರು ಭಗವಂತ ಧಾಮಕ್ಕೆ ಹೋಗಕ್ಕೆ ರೂಪಿತ ಆಗಿತ್ತು ಈ ವರ್ಣಾಶ್ರಮ ಪದ್ಧತಿಯಿಂದ. ಅದಕ್ಕೋಸ್ಕರ ಮಾಡಿದ್ರು ಅದನ್ನ. ನಾಗರಿಕ ಜೀವನಕ್ಕೆ ಇದು ಅತ್ಯಂತ ಸಹಜವಾದದ್ದು. ಪರಾತ್ಪರ ಸತ್ಯವನ್ನು ಅರಿಯಲು ಅನುಕೂಲವಾಗಲೆಂದು ಈ ವರ್ಣಾಶ್ರಮ ವ್ಯವಸ್ಥೆಯನ್ನು ರೂಪಿಸಲಾಗಿದೆಯೇ ಹೊರತು ವರ್ಗದ ಮೇಲೆ ಇನ್ನೊಂದು ವರ್ಗ ಅಕ್ರಮ ದಬ್ಬಾಳಿಕೆ ನಡೆಸಲಿಕ್ಕಾಗಲ್ಲ. ಒಂದು ವರ್ಗ ಇನ್ನೊಂದು ವರ್ಗದ ಮೇಲೆ ಅಕ್ರಮವಾಗಿ ನೀನ್ ಕೀಳು ಅನ್ನೋ ಭಾವನೆಯಿಂದ ನೋಡಕ್ಕಲ್ಲ ಇದ್ದಿದ್ದು. ಪ್ರತಿಯೊಬ್ಬರಿಗೆ ಮರ್ಯಾದೆ ಕೊಡ್ಲೇಬೇಕಿತ್ತು ಅವ್ರವ್ರ ಯೋಗ್ಯತೆ ಪ್ರಕಾರ. ಆ ಥರ ರೂಪ ಆಗಿತ್ತು. ಆಮೇಲೆ ಕಲಿಯುಗದ ಪ್ರಭಾವದಿಂದ ಕಲುಷಿತ ಆಗಿರ್ಬೋದು ಅದು. ಈ ಶೂದ್ರನು ಕೂಡ ತನ್ನ ಕೆಲಸ ಬಿಟ್ಟಿರ್ಬೋದು, ಇಲ್ಲ ಬ್ರಾಹ್ಮಣನು ಕೂಡ 3 ವರ್ಗಕ್ಕೆ ಹೇಳಿದಂಥದ್ದು ಪದ್ಧತಿನ ಅವನು ಸರಿಯಾಗಿ ನಮ್ರತೆಯಿಂದ ಮಾಡದೇ ಇರ್ಬೋದು. ಅದರಿಂದ ಕಲುಷಿತ ಆಗಿ ಇಬ್ರಿಗೂ ಒಂದು ರೀತಿ ಜಗಳ ರೀತಿ ಬಂದು ಭೇದ ಭಾವ ಬಂದಿರೋಂಥ ಮನಸ್ಥಿತಿ ಆಗಿರ್ಬೋದೇ ಹೊರತು ಆಕ್ಚುಲಿ ನಮ್ಮ ಶಾಸ್ತ್ರ ಕರೆಕ್ಟಾಗಿ ಹೇಳ್ಕೊಟ್ಟಿತ್ತು, ಆ ಥರ ನಡೆದಿಲ್ಲ ಅಷ್ಟೇ. ಪರಾತ್ಪರ ಸತ್ಯದ ಸಾಕ್ಷಾತ್ಕಾರವೇ ಜೀವನದ ಗುರಿ. ಪರಾತ್ಪರ ಸತ್ಯದ ಸಾಕ್ಷಾತ್ಕಾರ ಏನಾಗಿದೆ, ಇದು ಜೀವನದ ಮುಖ್ಯ ಗುರಿಯಾಗಿದೆ. ಇಂದ್ರಿಯ ಪ್ರೀತಿ ಅಥವಾ ಇಂದ್ರಿಯ ತುಷ್ಟಿಯಲ್ಲಿ ಅತಿಯಾದ ಆಸಕ್ತಿಯಿಂದಾಗಿ ಅದು ಕಾಣೆಯಾದಾಗ ಸ್ವಾರ್ಥಪರರು ದುರ್ಲಭ ವರ್ಗದ ಮೇಲೆ ಕೃತಕ ಪ್ರಾಮುಖ್ಯವನ್ನು ಸ್ಥಾಪಿಸಿಕೊಳ್ಳಲು ವರ್ಣಾಶ್ರಮ ಪದ್ಧತಿಯ ದುರುಪಯೋಗವಾಗುತ್ತದೆ. ಸೊ ಯಾವಾಗ ಇಲ್ಲಿ ಏನಾಯ್ತು, ಮುಖ್ಯವಾಗಿ ಆಗಿದ್ದು ಇಂದ್ರಿಯ ತೃಪ್ತಿ ಭಾವನೆ ಬಂದ್ಬಿಡ್ತು. ಒಬ್ಬ ವ್ಯಕ್ತಿಗೆ ಯಾವಾಗ ಇಂದ್ರಿಯ ತುಷ್ಟಿ ಭಾವನೆ ಬಂತೋ ಆವಾಗ ಒಂದು ಮೂಲವಾಗಿರುವಂತ ಇದು ಹೋಯ್ತು. ಇಂದ್ರಿಯ ತೃಪ್ತಿ ಭಾವನೆ ಬಂದಾಗ ನನ್ನ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಬೇಕು ಅನ್ನೋ ಭಾವನೆ. ಎಲ್ಲರೂ ಏನಾಗಿದ್ರು, ಭಗವಂತನ ಇಂದ್ರಿಯಗಳನ್ನ ತೃಪ್ತಿ ಪಡಿಸಕ್ಕೆ ಹೋಗ್ಬೇಕಿತ್ತು. ಇಲ್ಲಿ ಏನಾಯ್ತು, ತಮ್ಮ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಕೊಳಕ್ಕೆ ವಿಷಯ ಬಂದಾಗ ಏನಾಯ್ತು, ವ್ಯವಸ್ಥೆ ಕೆಡ್ತು. ಸೊ ನನ್ನಿಂದ ತೃಪ್ತಿ ಪಡಿಸ್ಲಿ ಅಂತ ಅಂದ್ಬಿಟ್ಟು ಅವನು ಕೆಳಗಡೆ ಇರೋಂಥವನ್ನ ಒಂದು ರೀತಿ ಯೂಸ್ ಮಾಡ್ಕೊಳಕ್ ನೋಡ್ದ. ಆ ಯೂಸ್ ಮಾಡ್ಕೊಂಡಾಗ ಅವನು ಗೊತ್ತಾಯ್ತು, ಇವನು ಇದು ಮಾಡ್ತಾ ಇದ್ದಾನೆ ಅಂತ, ಅವನಲ್ಲಿ ಕೂಡ ಕಲುಷಿತ ಬಂತು. ಸೊ ಈ ತರ ಪ್ರತಿಯೊಂದು ಕೂಡ ಕಲುಷಿತ ಆಯ್ತು. ಯಾವಾಗ ಇಲ್ಲಿ ಭಗವಂತನಿಂದ ತೃಪ್ತಿ ಪಡಿಸೋಕ್ಕೋಸ್ಕರ ಮಾಡಿದಾಗ ಅವರು ತೃಪ್ತಿ ಆಗ್ತಿದ್ರು, ಇವರು ತೃಪ್ತಿ ಆಗ್ತಿದ್ರು, ಎಲ್ಲ ಸರಿಯಾಗಿತ್ತು. ಯಾವಾಗ ಇಂದ್ರಿಯ ತೃಪ್ತಿ ಭಾವನೆ ಬಂತೋ ಇದು ದಬ್ಬಾಳಿಕೆ ರೀತಿ ಹೋಯ್ತು. ಒಬ್ಬರ ಮೇಲೆ ಒಬ್ರು ಕೆಳವರ್ಗದ ಮೇಲೆ ಕೆಳಗಡೆ ಇದ್ದವ್ರ ಮೇಲೆ ದಬ್ಬಾಳಿಕೆ ತರ ಆಯ್ತು. ಆವಾಗ ಅವರು ಕೂಡ ಏನಾದ್ರು ಇವ್ರ ಮೇಲೆ ಯಾಕೆ ಈ ತರ ಮಾಡ್ಬೇಕು, ಇವ್ರು ಯಾಕೆ ಈ ತರ ಅಂತ ಇದಾರೆ ಅನ್ನೋ ಒಂದು ಭಾವನೆ ಬಂದು ಅವರು ಕೂಡ ಇವ್ರ ಮೇಲೆ ದಬ್ಬಾಳಿಕೆ ಮಾಡಕ್ ಶುರು ಮಾಡಿದ್ರು. ಸೊ ಇದು ತುಂಬಾ ಕಲುಷಿತ ಆಯ್ತು. ಈ ಕಲಿಯುಗದಲ್ಲಂತೂ ಇದು ಇಲ್ವೇ ಇಲ್ಲ ಬಿಡಿ. ಸೊ ಇದ್ರ ಬಗ್ಗೆ ಮಾತಾಡೋದು ತುಂಬಾ ಬೇಜಾರಿನ ವಿಷಯ. ಸ್ವಾರ್ಥಪರ ದುರ್ಬಲ ಪ್ರಾಮುಖ್ಯತೆ ಶ್ರಮ ದುರುಪಯೋಗವಾಗುತ್ತೆ. ಈ ಕಲಿಯುಗದಲ್ಲಿ ಅಥವಾ ಕಲಹಯುಗದಲ್ಲಿ ಈ ಅಕ್ರಮ ಆಧಿಪತ್ಯ ಆಗಲೇ ರೂಢಿಯಲ್ಲಿದೆ. ಆದರೆ ಈ ವರ್ಣ ವಿಭಜನೆ ಮತ್ತು ಆಶ್ರಮ ಪದ್ಧತಿಗಳು ಸುಗಮ ಸಾಮಾಜಿಕ ಉದಾಹರಣೆಗಾಗಿ ಮತ್ತು ಉನ್ನತ ಚಿಂತನೆಯಿಂದ ಒದಗುವ ಆತ್ಮ ಸಾಕ್ಷಾತ್ಕಾರದ ಉದ್ದೇಶಕ್ಕಾಗಿ ಮಾತ್ರ, ಬೇರೆ ಕಾರಣಕ್ಕಾಗಿಲ್ಲ ಎಂದು ವಿವೇಕಿಗಳಾದವರು ಚೆನ್ನಾಗಿ ತಿಳಿದಿದ್ದಾರೆ.
ಸೊ ಇದು ಆತ್ಮ ಸಾಕ್ಷಾತ್ಕಾರಕ್ಕೆ ಇರೋದಂಥದ್ದು ಹೊರತು ಇಂದ್ರಿಯ ತೃಪ್ತಿಗಾಗಿ ವರ್ಣಾಶ್ರಮ ವ್ಯವಸ್ಥೆ ಇಲ್ಲ. ನೆಕ್ಸ್ಟ್, ಪರಮ ಪುರುಷ ಭಗವಂತನ ಸಂತೃಪ್ತಿಗಾಗಿ ಪರಸ್ಪರ ಸಹಕರಿಸುವುದೇ ಜೀವನದ ಉನ್ನತ ಗುರಿ ಅಥವಾ ವರ್ಣಾಶ್ರಮ ಧರ್ಮ ಪದ್ಧತಿಯ ಅತ್ಯುನ್ನತ ಪರಿಪೂರ್ಣತೆ ಆಗಿದೆ. ಭಗವಂತನ ತೃಪ್ತಿಗೋಸ್ಕರ ಸಹಕಾರದಿಂದ ಜೀವನ ಉನ್ನತವಾಗಿರುವಂಥ ಗುರಿ ಭಗವಂತನ ಪಡೆಯೋದು ವರ್ಣಾಶ್ರಮ ಪದ್ಧತಿ ಅದಕ್ಕೋಸ್ಕರ ರೂಪಿತ ಆಗಿತ್ತು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಒಂದೇ ವರ್ಗದವರು ಆಗಿರ್ಲಿಲ್ಲ. ಇಲ್ಲಿ ಒಂದೇ ಬುದ್ಧಿ ಸಮಾನದಿಂದ ಇರ್ತಿಲ್ಲ. ಕರ್ಮಾನುಸಾರವಾಗಿ ಒಬ್ಬನಿಗೆ ಶಕ್ತಿ ಇತ್ತು, ಒಬ್ಬನಿಗೆ ಬುದ್ಧಿ ಇತ್ತು, ಒಬ್ಬನಿಗೆ ಏನೂ ಇರಲಿಲ್ಲ. ಸೊ ಈ 3 ವಿಭಾಗದವ್ರಿಗೆ, ಈ 4 ವಿಭಾಗದವ್ರನ್ನ ಸರಿಯಾದ ಮಟ್ಟದಲ್ಲಿ ನಡ್ಸ್ಕೊಳ್ಳೋಕ್ಕೋಸ್ಕರ ನಾವು ವರ್ಣಾಶ್ರಮ ಪದ್ಧತಿನ ರೂಪಣೆ ಮಾಡಿದ್ರು. ಈ ವರ್ಣಾಶ್ರಮ ಪದ್ಧತಿಯಿಂದ ಪ್ರತಿಯೊಬ್ಬರೂ ಬೇರೆ ಬೇರೆ ರೀತಿ ಕೆಲಸ ಮಾಡಿ ಬೇರೆ ಬೇರೆ ಸಹಕಾರ ಪದ್ಧತಿನ ಅಂದ್ರೆ ಎಲ್ಲರೂ ಕೂಡ ಭಗವಂತನ ತೃಪ್ತಿಗೋಸ್ಕರ ಕೆಲಸ ಮಾಡೋಂಥ ರೀತಿ ಇತ್ತು. ಬ್ರಾಹ್ಮಣನು ಆಗಿರೋನ್ಗೆ ಶಾಸ್ತ್ರ ಓದ್ತಾ ಇದ್ದ, ಬುದ್ಧಿ ಇತ್ತು, ಯಾವ ತರ ಮಾಡ್ಬೇಕು ಅಂತ ಮಾಡ್ದ, ಅದನ್ನ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದ, ಈ ತರ ಮಾಡ್ಬೇಕು ಅಂತ. ಅವನನ್ನು ಕೂಡ ಬ್ರಾಹ್ಮಣನ ಪದ್ಧತಿಗೆ ತರಕ್ಕೋಸ್ಕರ ಮಾಡ್ತಾ ಇದ್ದ. ಕ್ಷತ್ರಿಯ ಆಗಿರೋನು ವ್ಯವಸ್ಥೆ ನೋಡ್ತಾ ಇದ್ದ, ಅವನಿಗೆ ಬಲ ಇತ್ತು, ಇನ್ನೊಬ್ಬರಿಂದ ಕಳ್ಳರಿಂದ ಬೇರೆ ಬೇರೆಯವರಿಂದ ರಕ್ಷಣೆ ಕೊಡ್ತಾ ಇದ್ದ. ಶೂದ್ರ ಆಗಿರೋನು ಇವ್ರು 3 ಜನಕ್ಕೆ ಬೇಕಾಗಿರೋಂಥ ಧಾನ್ಯನ ಮತ್ತೆ ಇವ್ರಿಗೆ 3 ಜನಕ್ಕೆ ಬೇಕಾಗಿರೋಂಥ ವಾಣಿಜ್ಯ ಸಹಕಾರ ಇರ್ಬೋದು, ಇಲ್ಲ ಹಸುವಿಂದ ಬರ್ತಾರಂತ ಸೌಕರ್ಯಗಳಿರ್ಬೋದು, ಇದನ್ನ ಮಾಡಿ ಕೊಡ್ತಾ ಇದ್ದ ವೈಶ್ಯ. ಅದೇ ರೀತಿ ಬುದ್ಧಿ ಇಲ್ಲ, ಇವು 4 ಜನಕ್ಕೆ ಕೆಲಸ ಮಾಡ್ಕೊಡ್ಬೇಕಿತ್ತು, ಕೆಲಸ ಹಂಗೆ ಆಗ್ತವ, ಕೆಲಸ ಮಾಡ್ಕೊತ, ಅದಕ್ಕೆ ಶೂದ್ರ ಬಂದು ಕೆಲಸ ಮಾಡ್ಕೊಡ್ತಾ ಇದ್ದ. ಸೊ ಒಟ್ಟು ವ್ಯವಸ್ಥೆ ಎಲ್ಲದೂ ಕೂಡ ಭಗವಂತನ ತೃಪ್ತಿಗೆ ನಡೀತಾ ಇದ್ದಾಗ ಸರಿಗಿರುತ್ತೆ. ಸರಿ, ಇದು ಪ್ರತಿಯೊಬ್ಬನಿಗೂ ಅದೇ ತರ ಭಾವನೆ ಇದ್ದಾಗ ಅವನು ಮಾಡ್ತಾರ ಕೆಲಸನೂ ಭಗವಂತನ ಕೆಲಸ, ನಾನು ಮಾಡ್ತಾ ಇರೋದು ಭಗವಂತನ ಕೆಲಸ, ನಾನು ಮೇಲ್ಗಡೆ ಇದ್ದೀನಿ ಅಂತ ಭಾವನೆ ಯಾವಾಗ ಇಂದ್ರಿಯ ತೃಪ್ತಿ ಭಾವನೆ ಬಂತೋ ಎಲ್ಲ ಕಲುಷಿತ ಆಗೋಯ್ತು. ಸೊ ಈ ವರ್ಣಾಶ್ರಮ ವ್ಯವಸ್ಥೆ, ಈ ವರ್ಣದಿಂದ ನಡ್ಕೊಳ್ತಾ ಇರೋದೇ ಭಕ್ತಿ ಅಲ್ಲ, ವರ್ಣಾಶ್ರಮದಿಂದ ಭಕ್ತಿ ಸೇವೆ ಮಾಡ್ತಾ ಇದ್ರೆ ಅದು ಸರಿಗಿರುತ್ತೆ ಅನ್ನೋದಕ್ಕೆ ಈ ವರ್ಣಾಶ್ರಮ ವ್ಯವಸ್ಥೆನ ರೂಪಣೆ ಮಾಡಿತ್ತು ನಮ್ಮ ಶಾಸ್ತ್ರದಲ್ಲಿ. ಇವತ್ತು ಕೂಡ ಅದೇ ತರ ಇದ್ರೆ ಸರಿ. ಅದು ಈಗ ನನಗೆ ಬುದ್ಧಿ ಇಲ್ಲ, ನಾನು ಶಾಸ್ತ್ರ ಹೇಳಬೇಕು, ನಾನು ಇನ್ನೊಬ್ರಿಗೆ ಬೋಧನೆ ಮಾಡ್ಬೇಕಂದ್ರೆ ಎಲ್ಲಿ ಸಾಧ್ಯ? ಸೊ ಬೋಧನೆ ಮಾಡೋರಿಗೆ ನೀ ಹೆಲ್ಪ್ ಮಾಡು, ನೀನು ಬೋಧನೆ ಮಾಡಿರ್ತಾರನೆ. ಸೊ ಇದು ನಮ್ಮ ಶಾಸ್ತ್ರ ಹೇಳ್ತಾ ಇರೋದು. ವರ್ಣಾಶ್ರಮ ಪದ್ಧತಿ ಇದ್ದಿದ್ದು ಅದಕ್ಕೋಸ್ಕರ. ಯಾವಾಗ ಕಲುಷಿತ ಆಯ್ತೋ ಹೆಚ್ಚು ಕಡಿಮೆ ಎಲ್ಲ ಕಡೆ ಹೆಚ್ಚು ಕಡಿಮೆ ಆಯ್ತು. ಕಲುಷಿತ ಎಲ್ಲಿಂದ ಆಯ್ತು? ಇಂದ್ರಿಯ ತೃಪ್ತಿ ಭಾವನೆ ಬಂದಿದ್ರಿಂದ. ಶೂದ್ರ ಆಗಿರೋನ್ಗೂ ಇಂದ್ರಿಯ ತೃಪ್ತಿ ಭಾವನೆ ಇಲ್ಲ, ನಾನು ಇನ್ನೊಬ್ಬನಿಗೆ ಸೇವೆ ಮಾಡಬೇಕು, ನಾನೇ ಎಂಜಾಯ್ ಮಾಡ್ತೀನಿ ಅನ್ನೋ ಭಾವನೆ ಬಂತು, ಅವಾಗ ಸೇವೆ ಮಾಡೋದು ನಿಲ್ಲಿಸ್ತಾನೆ. ಬ್ರಾಹ್ಮಣ ಆಗಿರೋನಿಗೆ ಇನ್ನೊಬ್ಬರ ಮೇಲೆ ನಾನು ಶ್ರೇಷ್ಠ ಅನ್ನೋ ದಬ್ಬಾಳಿಕೆ ಬಂತು, ನನಗೆ ಸೇವೆ ಮಾಡಲಿ ಅನ್ನೋ ಭಾವನೆ ಬಂತು, ಕಲುಷಿತ ಆಯ್ತು. ಸೊ ಈ ತರ ಆಗಿದ್ರಿಂದ ಏನಾಯ್ತು? ವರ್ಣಾಶ್ರಮ ವ್ಯವಸ್ಥೆ ಕೆಟ್ಟಿ ಒಬ್ಬ ವ್ಯಕ್ತಿ ಅದರಿಂದ ಕೆಳಗಡೆ ಬೀಳೋದು. ವರ್ಣಾಶ್ರಮ ವ್ಯವಸ್ಥೆ ಇಲ್ಲದೆ ಇದ್ದಾಗ ಈ ತರ ಆಯ್ತು. ಸೊ ವರ್ಣಾಶ್ರಮ ವ್ಯವಸ್ಥೆ ಬರಬೇಕು ಅಂದ್ರೆ ಮತ್ತೆ ತಿರ್ಗಾ ಈ ವ್ಯವಸ್ಥೆನ ಸರಿ ಮಾಡ್ಬೇಕು ಅಂದ್ರೆ ನಮ್ಮ ಮೂಲ ಭಾಗವತಂ ಇದಕ್ಕೆ ಹೋಗ್ಬೇಕು. ಆವಾಗ ಮಾತ್ರ ವರ್ಣಾಶ್ರಮ ವ್ಯವಸ್ಥೆ ಸರಿ ಇರುತ್ತೆ. ಮತ್ತೆ ಭಗವಂತನ ತೃಪ್ತಿಗೋಸ್ಕರ ಕೆಲಸ ಮಾಡ್ತಾರೆ, ಎಲ್ಲರೂ ಭಗವಂತ ಧಾಮಕ್ಕೆ ಹೋಗಕ್ಕೆ. ಸೊ ಇದಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಮ್ಮ ವೃತ್ತಿ ಕಾರ್ಯ ಭಗವಂತನ ಸೇವೆಯಲ್ಲಿ ಪ್ರಸನ್ನಗೊಳಿಸೋದಾಗಿರ್ಬೇಕು. ಪ್ರತಿಯೊಬ್ಬರದು ಸೇವೆ ಭಾವನೆ ಇದ್ದು ಭಗವಂತನ ತೃಪ್ತಿಗೋಸ್ಕರ, ಭಗವಂತನ ಪ್ರಸನ್ನಗೊಳಿಸೋಕ್ಕೋಸ್ಕರ ನಾವು ಕಾರ್ಯ ಮಾಡಿದಾಗ ಎಲ್ಲ ವ್ಯವಸ್ಥೆ ಸರಿ ಇರುತ್ತೆ ಅನ್ನೋದು ಈ ಶ್ಲೋಕದ ಮುಖ್ಯ ಸಾರ. ಓಕೆ, ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಯ ಶ್ರೀಲ ಪ್ರಭುಪಾದ ಕೀ ಜಯ. ಸೊ ಏನಾದರೂ ಪ್ರಶ್ನೆ ಇದ್ರೆ ಇಲ್ಲ ಡಿಸ್ಕಸ್ ಇದ್ರೆ ಮಾಡ್ಬೋದು.